ನಮಸ್ಕಾರ ಪ್ರೀತಿಯ ವೀಕ್ಷಕರು, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಗುರುವಾರ 29ನೇ ತಾರೀಕು ಆಗಸ್ಟ್ ಯಾರೆಲ್ಲ ಹುಟ್ಟುಹಬ್ಬನ ಆಚರಿಸುತ್ತಿರೋ ಎಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ತಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಇವತ್ತು ಯಾರೆಲ್ಲ ವಿಶೇಷವಾಗಿ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ಇವತ್ತು ಯಾರೆಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತಿದ್ದೀರಿ, ಗುರುವಾರ, ಗುರು ರಾಯರ ವಾರ, ಗುರು ದತ್ತಾತ್ರೇಯರ ವಾರ, ಎಲ್ಲರೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲನೇದಾಗಿ ತಮ್ಮೆಲ್ಲರೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲ ಕಡೆ ಸಾಕಷ್ಟು ಸಂಭ್ರಮದಿಂದ ಗೌರಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಸೊ ಅದನ್ನು ನೋಡಲಿಕ್ಕೆ ಬಹುಶಃ 2 ಕಣ್ಣುಗಳು ಸಾಲದು ಅಂತ ಅನ್ಸುತ್ತೆ. ಸಾಕಷ್ಟು ಜನ ನಮಗೆ ಫೋಟೋಸ್ಗಳನ್ನ ಕೂಡ ಕಳಿಸಿದ್ದಾರೆ, ವೀಡಿಯೋಸ್ಗಳನ್ನ ಕಳಿಸಿದ್ದಾರೆ. ಸೊ ಅವ್ರು ಕಾಲ್ ಮಾಡ್ತಾ ಇರೋ ಹಾಗೆ ಆ ಫೋಟೋಸ್ಗಳನ್ನ, ವೀಡಿಯೋಸ್ಗಳನ್ನ ಕೂಡ ಪ್ರಸಾರ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಸೊ ಕರೆ ಕಟ್ಟಾಯಿತು. ನಾವು ಮೊನ್ನೆ ಕೂಡ ಹೇಳಿದ್ವಿ, ಯಾರೆಲ್ಲ ನಿಮ್ಮ ಮನೆಯಲ್ಲಿ ಗಣಪತಿಗಳನ್ನು ಕೂರಿಸಿದಿರಿ, ಸೊ ಆ ಮನೆಯ ಒಂದು ಸುಂದರವಾಗಿರ್ತಕ್ಕಂಥ ಗಣಪತಿಯ ಫೋಟೋಸ್ನ ನಮಗೆ ಕಳಿಸ್ಕೊಡಿ. ಅದೇ ರೀತಿ ಯಾರೆಲ್ಲ ನಿಮ್ಮ ಒಂದು ರಸ್ತೆಯಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದರದ್ದು ಕೂಡ ಫೋಟೋಸ್ ಕಳಿಸ್ಕೊಡಿ. ಮತ್ತು ಹೊರಗಡೆ ಎಲ್ಲಿ ಗಣಪತಿಯನ್ನು ನೋಡೋಕೆ ಹೋಗ್ತೀರಿ, ಎಲ್ಲಿ ನಿಮಗೆ ಗಣಪತಿ ತುಂಬ ಚೆನ್ನಾಗಿದೆ, ಇಷ್ಟ ಆಗುತ್ತೆ, ಅಲ್ಲಿದು ಕೂಡ ನಮಗೊಂದು ಸುಂದರವಾಗಿರ್ತಕ್ಕಂಥ ಗಣಪತಿಯ ಫೋಟೋಸ್ನ ಕಳಿಸ್ಕೊಡಿ ಅಂತ ಕೇಳ್ಕೊಳ್ತಾ ಬನ್ನಿ, ಒಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಹೇಳಿ ತಮ್ಮ ಹೆಸರು? ಸರ್, ನನ್ನ ಹೆಸರು ಶಿವಕುಮಾರ್ ಅಂತೇಳಿ. ಶಿವಕುಮಾರ್ ಸರ್, ಎಲ್ಲಿಂದ ಕರೆ ಮಾಡ್ತಿರೋದು? ಚನ್ನಗಿರಿ ತಾಲೂಕು ಹೊದಿಗೆರೆ ಸರ್. ಚನ್ನಗಿರಿ ತಾಲೂಕು ಹೊದಿಗೆರೆ. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಸರ್, ನಮ್ಮ ತಮ್ಮನ ಮಗ ಅವ್ರ ಹೆಸರು ಸರ್? ಜ್ಞಾನದೀಪ್ TM ಅಂತೇಳಿ ನೆನ್ನೆ ಫೋಟೋ ಹಾಕಿದ್ದೀನಿ ನೋಡಿ ಸರ್. ಅದು ನಿನ್ನೆ ಏನು ಅವ್ರದ್ದು ಹುಟ್ಟುಹಬ್ಬನಾ? ಹುಟ್ಟುಹಬ್ಬ 9ನೇ ವರ್ಷದ ಹುಟ್ಟೋದು. ಓಕೆ ಸರ್, ಜ್ಞಾನದೀಪ್ ಅಂತನಾ? ಜ್ಞಾನದೀಪ್ TM ಅಂತ. ಓಕೆ, ಜ್ಞಾನದೀಪ್ ಅವ್ರಿಗೆ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಫೋಟೋ ಹಾಕಿದ್ದೀನಿ ನೋಡಿ ಸರ್. ಖಂಡಿತ ಪ್ರಸಾರ ಮಾಡ್ತೀವಿ ಸರ್. ಸೊ ಏನು ಓದ್ತಾ ಇದ್ದಾರೆ? 4th ಸ್ಟ್ಯಾಂಡರ್ಡ್ ಅನುಭವ ಮಂಟಪ 4ನೇ ಕ್ಲಾಸ್ ಓದ್ತಾ ಇದ್ದಾರೆ ಅಲ್ವಾ? ಸೊ ಓಕೆ ಸರ್, ಖಂಡಿತ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಅವ್ರಿಗೆ ತಿಳಿಸ್ತಾ ಇದ್ದೀವಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಗಣಪತಿ ಕೂರಿಸಿದ್ರ ಸರ್ ಮನೇಲಿ? ಇಲ್ಲ ಸರ್, ಊರೊಟ್ಟಿಂದ ಕೂರ್ಸೋದು ನಮ್ಮ ಹಳ್ಳಿಯಲ್ಲಿ. ಹೌದಾ? ಓಕೆ. ಸೊ ಎಷ್ಟು ದಿವಸ ಇಡ್ತೀರಿ ಸರ್ ಗಣಪತಿ? 5 ದಿವಸ ಇಡ್ತೀವಿ ಸರ್. 5 ದಿವಸ ಇಡ್ತೀರಿ. ಓಕೆ. ಏನಾದ್ರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನಾರು ಇರುತ್ತಾ? ಇಲ್ಲೇ ಮಕ್ಕಳದು ಅಷ್ಟೇನೆ ಸಾಂಸ್ಕೃತಿಕ ಕಾರ್ಯಕ್ರಮ ಇಡ್ತೀವಿ ಅಲ್ಲೇ ನಮ್ಮ ಶಾಲೆ ಹುಡುಗರಿಂದ. ಓಕೆ ಹಾ, ಅಷ್ಟೇ. ಓಕೆ ಸರ್, ಫೋಟೋ ಪ್ರಸಾರ ಆಗ್ತಾ ಇದೆ ನೋಡಿ ನಿಮ್ಮ ತಮ್ಮನ ಮಗದ್ದು. ಇದೇ ಫೋಟೋ ಅಲ್ವಾ? ಸರ್, ಅದೇ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಕರೆ ಮಾಡಿದ್ದಕ್ಕೆ ಒಳ್ಳೇದಾಗ್ಲಿ. ಹಾಗೆ ನಿಮ್ಮ ಒಂದು ಊರಲ್ಲಿ ಕೂರಿಸ್ತಾ ಇರ್ತಕ್ಕಂಥ ಗಣಪತಿಯ ಫೋಟೋನು ನಮ್ಗೆ ಕಳಿಸ್ಕೊಡಿ, ಖಂಡಿತ ಅದನ್ನು ಕೂಡ ಪ್ರಸಾರ ಮಾಡ್ತೀವಿ ಸರ್. ಸರಿ. ಫೋಟೋಸ್ ಕೆಳಗಡೆ ಎಲ್ಲಿಂದ ಕಳಿಸ್ತಾ ಇದ್ದೀರಿ, ಯಾರು ಕಳಿಸ್ತಾ ಇದ್ದೀರಿ ಅನ್ನೋದನ್ನ ಮೆನ್ಷನ್ ಮಾಡೋದು ಮರಿಬೇಡಿ, ಆಯ್ತಾ? ಓಕೆ ಸರ್, ಒಳ್ಳೇದಾಗಲಿ. ನಮಸ್ತೆ ಸರ್. ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಕಾರ್ಯಕ್ರಮ ಮರುಪ್ರಸಾರ ಆಗುತ್ತೆ. ಅಕಸ್ಮಾತ್ ಅವರು ಜ್ಞಾನದೀಪ್ ಅವರು ಶಾಲೆಗೆ ಹೋಗಿದ್ರೆ ಸಾಯಂಕಾಲ ಬಂದ್ಮೇಲೆ ತೋರಿಸಿ ಸರ್ ಕಾರ್ಯಕ್ರಮದಲ್ಲಿ. ಓಕೆ ಸರ್, ಒಳ್ಳೇದಾಗಲಿ. ನಮಸ್ತೆ. ಸರ್, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ನಾನಾಗಲೇ ಹೇಳ್ತಾ ಇದ್ದೆ, ಗಣಪತಿಯನ್ನು ಅತ್ಯಂತ ಸಂಭ್ರಮಾಚರಣೆಯಿಂದ ನಗರದ ಎಲ್ಲ ಕಡೆ ಕೂರಿಸಲಾಗಿದೆ. ಸೊ ನಮ್ಮ ಒಂದು ದಾವಣಗೆರೆಯಲ್ಲಂತೂ ಗಣಪತಿಯ ಒಂದು ಸಂಭ್ರಮಾಚರಣೆ ಅತ್ಯಂತ ವಿಜೃಂಭಣೆ ನಡೀತಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲೋ ಒಂದು ಕಡೆ ವರ್ಣದೇವ ಒಂದಷ್ಟು ಡಿಸ್ಟರ್ಬ್ ಮಾಡಿದ್ರು ಕೂಡ, ಆದರೆ ಭಕ್ತರ ಒಂದು ಭಾವಪರವಶಕ್ಕೆ ಅದು ಎಲ್ಲೂ ಕೂಡ ಅಡ್ಡಿ ಆಗಲಿಲ್ಲ. ಬನ್ನಿ, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ಕಾರ ವಿಶ್ವನಾಥ್ ಅವರೇ, ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೇಗಿದ್ದೀರಿ? ಆರಾಮದೀವಿ. ಮಳೆ ಏನ್ ಬಿಟ್ಟಿಲ್ಲ, ನೆನ್ನೆಯಿಂದ ಜಿಟಿ ಬರ್ತಾನೆ ಇತ್ತ. ಹೌದಾ? ಮಳೆ ನಿನ್ನೆ ಆಕ್ಚುಲಿ ಮೊನ್ನೆ ಮತ್ತೆ ನಿನ್ನೆ ಒಂಚೂರು ಹಬ್ಬಕ್ಕೆ ಬರೋಬಿಟ್ಟಿದ್ದೆ, ನಮ್ಮೆಲ್ಲರೂ ಪುಣ್ಯ ಅಂತ ಅನ್ಕೋಬೇಕು ಅಲ್ವಾ? ಹೌದೌದು. ಓಕೆ ಬರ್ತಾ ಇದೆ ಸ್ವಲ್ಪ ಜಿಟಿ ಆದ್ರೂ ಅದು ಆದಷ್ಟು ಬೇಗ ಕಡಿಮೆ ಆಗಲಿ ಅಂತ ನಾವು ಕೂಡ ಭಗವಂತನಲ್ಲಿ ಕೇಳ್ಕೊಳ್ಳೋಣ. ಗಣಪತಿ ಇಟ್ಟಿದ್ದೀರಾ ಮನೆಯಲ್ಲಿ? ಗೌರಮ್ಮಂದು ಗಣಪತಿದು ಫೋಟೋ ಕಳಿಸಿ ನೋಡಿ ಸರ್, ನೆನ್ನೆ ಕಳಿಸಿದ್ದೀರಾ? ಗೌರಿ ಗಣೇಶ, ಗೌರಮ್ಮ, ಗಣಪತಿ ಅಡ್ಡು. ಓಕೆ ಲಾಸ್ಟ್ ನಂಬರ್ ಯಾವ ನಂಬರ್ ಇಂದ ಕಳಿಸಿದಿರಿ? ಲಾಸ್ಟ್ 774. ಲಾಸ್ಟ್ 774? ಫಸ್ಟಾ ಲಾಸ್ಟಾ? ಲಾಸ್ಟ್ 774, ಫಸ್ಟ್ಗೆ 98, 80. 774. ಓಕೆ. ನೀವು ಇದ್ದೀರಾ ಈ ಫೋಟೋದಲ್ಲಿ? ನೀವು ನೀವೇನ್ ಬಿಳಿ ಬಟ್ಟೆ ಹಾಕೊಂಡಿದ್ದೀರೋ ಅಥವಾ ಏನು ಬನೀನ? ಹಸಿರು ಟೀ ಶರ್ಟ್ ಹಾಕೊಂಡ್ರದ್ ನೀವೇನಾ?
ಓಕೆ ಓಕೆ ಆಯ್ತು ಆಯ್ತು. ಏನು ತಿಂಡಿ ತಿಂದ್ರಿ? ಸರ್ ವಿಡಿಯೋ ಕಾಲ್ ಹಾಕಿದ್ದೀವಿ ಸರ್, ಒಂದ್ ನಿಮಿಷ ಟೈಮ್ ಹಿಡಿತೀರಿ ನೀವು. ಇಲ್ಲ ವಿಡಿಯೋ ಕಾಲ್ ಎಲ್ಲ ಮಾಡೋಕ್ಕಾಗಲ್ಲ ಇಲ್ಲಿ ಇದರಲ್ಲಿ. ನೀವು ಕಳಿಸಿರೋ ಒಂದೇ ಒಂದ್ ನಿಮಿಷ ಅಂತ ಹೇಳಿದ್ರೆ ಸರ್. ಅಲ್ಲ ಅದೇ ಈಗ ವಿಡಿಯೋಸು ಅಕಸ್ಮಾತ್ ಡೌನ್ಲೋಡ್ ಆಗಿ ನೀವು ಕಳಿಸಿದ್ರೆ ಇನ್ ಟೈಮ್ ಡೌನ್ಲೋಡ್ ಆದರೆ ಪ್ಲೇ ಮಾಡ್ತೀವಿ. ಇಲ್ಲಾಂದ್ರೆ ನಿಮ್ಮ ಫೋಟೋ ಅಂತೂ ಪ್ರಸಾರ ಆಗುತ್ತೆ. ಆಯ್ತಾ? ನೀವು ಏನು ಫ್ಯಾಮಿಲಿ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದೀರಲ್ಲ, ಆ ಫೋಟೋ ಪ್ರಸಾರ ಮಾಡ್ತಾ ಇದೀವಿ ನೋಡಿ. ಟಿವಿ ನೋಡ್ತಾ ಇದ್ದೀರಾ? ಎರಡು ಕಳಿಸಿದಿರಿ, ಎರಡು ಫೋಟೋ ಪ್ರಸಾರ ಮಾಡೋ ಪ್ರಯತ್ನವನ್ನು ಮಾಡ್ತೀರಿ. ಟಿವಿ ನೋಡ್ತಾ ಇದ್ದೀರಾ? ಬರ್ತಾ ಇದೆಯಲ್ಲ ನಿಮ್ಮ ಫೋಟೋ? ಎರಡು ಬರ್ತಾ ಇದೆ ನೋಡಿ ಫೋಟೋ. ನೋಡಿದ್ರ ಇಲ್ವಾ? ನಿಮ್ಮ ಮಗ ಕಾಣ್ತಿಲ್ಲ? ಯಾಕೆ? ಹೌದಾ, ನೋಡೋಣ ಇರಿ, ಅದನ್ನೇನಾರು ಸರಿ ಮಾಡ್ತಾರೆ ನೋಡ್ತೀನಿ, ಕೇಳ್ತೀನಿ. ಆಯ್ತಾ? ಫೋಟೋ ಇನ್ನೊಮ್ಮೆ ಪ್ರಸಾರ ಮಾಡ್ತಾರೆ, ಇರಿ ನೋಡೋಣ, ಟ್ರೈ ಮಾಡ್ತಾ ಇದ್ದಾರೆ. ಈಗ ಬರ್ತಾ ಇದೆಯಾ? ಬರ್ತಾ ಇದೆಯಾ ಈಗ? ಆಗ್ಲಿ ಆಗ್ಲಿ, ಒಳ್ಳೇದಾಗ್ಲಿ. ಓಕೆ, ನಮಸ್ಕಾರ, ನಮಸ್ತೆ. ನಾಷ್ಟ ಇಲ್ಲ, ಇನ್ಮೇಲೆ ಮಾಡ್ಬೇಕು. ನಿಮ್ದಾಯ್ತಾ? ಆಗ್ಲಿ ಆಗ್ಲಿ, ತಿನ್ನಿ, ಖುಷಿಯಾಗಿರಿ. ಆಯ್ತಾ? ನಮಸ್ಕಾರ. ಓಕೆ ಸರ್, ನಮಸ್ತೆ. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಸಾಕಷ್ಟು ಜನ ಗಣಪತಿಯ ಒಂದು ಕೂರಿಸಿರ್ತಕ್ಕಂಥ ಫೋಟೋಸ್ನ ಕಳಿಸಿದಿರಿ, ವಿಡಿಯೋಸ್ ಕೂಡ ಕಳಿಸಿದಿರಿ. ಸೊ ಯಾವಾಗಲೂ ಪ್ರಸಾರ ಮಾಡಿಬಿಟ್ರೆ ಅವ್ರಿಗೆ ಮತ್ತೆ ನೋಡ್ಲಿಕ್ಕೆ ಸಿಗಲ್ಲ. ಹಾಗಾಗಿ ಯಾರು ಯಾವಾಗ ಕರೆ ಮಾಡ್ತೀರಿ ಆವಾಗ ನಿಮ್ಮ ಫೋಟೋಸ್ಗಳನ್ನ ವೀಡಿಯೋಸ್ಗಳನ್ನ ಪ್ರಸಾರ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ, ಸೊ ಇನ್ನೊಂದು ಕರೆ ಬರ್ತಿದೆ. ಬಹುಶಃ ನಮ್ಮ ಎಲ್ಲಮ್ಮರು ಕರೆ ಮಾಡಿದ್ದಾರೆ ಅಂತ ಅನ್ಸುತ್ತೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ನಮಸ್ತೆ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಮ್ಮ. ನಿಮಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು ಅಮ್ಮ. ಹಬ್ಬ ಜೋರಾಯ್ತಾ? ನೋಡಪ್ಪ, ಫೋಟೋ ಕಳ್ಸಿದ್ದೀವಿ ನೋಡಪ್ಪ. ನಿಮ್ದು ಫೋಟೋ ಕಳಿಸಿದಿರಿ? ಇದೇ ನಂಬರಿಂದ ಕಳಿಸಿದಿರಾ? ಹ್ಞೂನಪ್ಪ, ಗೌರಿ ಗಣೇಶನ್ ಕುಂದ್ರಿಸಿದ್ರು ದೇವಸ್ಥಾನದಾಗ, ಕಳಿಸಿರ್ತಾ ಎಂದಿದ್ದೇ ಕಳ್ಸಿದ್ರು ನೋಡು. ಯಾವ ನಂಬರಿಂದ? ಇದೇ ನಂಬರಿಂದ ಕಳಿಸಿದಿರಾ? ಇದೇ ನಂಬರ್ 42 44 ಲಾಸ್ಟ್, ಅದೇ ನಂಬರ್ ಅಲ್ಲ? ಇದೇ ನಂಬರ್. ನಿಮ್ ನಂಬರ್ಗೆ ಕಳ್ಸಿದಾರ ನೋಡು. ಇದೇ ನಂಬರಿಗೆ ಕಳಿಸಿದಾರಾ? ಒಂದ್ ನಿಮಿಷ ನೋಡ್ತಾ ಇದ್ದಾರೆ. ಬೇರೆ ನಂಬರಿಂದ ಕಳಿಸಿದಾರಾ ಅಥವಾ ಇದೇ ನಂಬರಿಂದ ಕಳಿಸಿದಾರಾ? ನಿಮ್ ನಂಬರ್ ಅಪ್ಪ 94 ಲಾಸ್ಟ್ 94 ಕಳಿಸಿದಾರಾ? ಅಲ್ಲ, ನಿಮ್ ನಂಬರ್ ಹೇಳ್ರಿ, ನಿಮ್ ನಂಬರ್ ಕಳಿಸಿರೋ ನಂಬರ್ ಹೇಳ್ರಿ. ಅದೇ ನಮ್ದು ಅವ್ರದ್ದು ಹಾಕಿದಾರೆ, ಅವ್ರ ನಂಬರ್ ನನಗೆ ಗೊತ್ತಿಲ್ಲಪ್ಪ. ಹೌದಾ? ಅವ್ರ ಹೆಸರ ಗೊತ್ತಾ? ಹೋಗ್ಲಿ. ಅವರು ಶಾಂತಮ್ಮ ಅಂತ, ಸಂದೀಪ. ಶಾಂತಮ್ಮ ಸಂದೀಪ ಅಂತನಾ? ಯಾವ ನಂಬರಿಂದ ಬಂದೈತೆ ಅಂತ ಗೊತ್ತಿಲ್ಲ ಅಂದ್ರೆ ಬಹಳ ಕಷ್ಟ ಹುಡುಕೋದು. ಗೌರಿ ಗಣೇಶನ್ ಫೋಟೋ ಕಳ್ಸ್ಯಾರಾ? ಗೌರಿ ಗಣೇಶ ಕೂರ್ಸಿರೋ ಫೋಟೋನಾ ಅದು? ಹ್ಞೂನಪ್ಪ. ಸರಿ ಅಮ್ಮ, ಪ್ರಯತ್ನ ಮಾಡ್ತಾ ಇದ್ದಾರೆ. ದೇವಸ್ಥಾನದಾಗ ಕುಂದ್ರಿಸಿರೋದು. ದೇವಸ್ಥಾನದಲ್ಲಿ ಕೂರ್ಸಿರೋದಾ? ಹ್ಞೂನಪ್ಪ. ನೋಡ್ತಾರಮ್ಮ. ಅದು ಹೆಸರು ಅವ್ರು ಹೇಳಿದ್ರೆ ಈಸಿಯಾಗಿ ಹುಡುಕ್ಬೋದು, ಇಲ್ಲ ನಂಬರ್ ಹೇಳಿದ್ರೆ ಹುಡುಕ್ಬೋದು. ನಂಬರ್ ನಿನ್ ನಂಬರ್ಗೆ ಕಳ್ಸಿದ್ರಪ್ಪ, ಅವ್ರ ನಂಬರ್ ನನಗೆ ಗೊತ್ತಿಲ್ಲ. ಅದೇ ನಮ್ ನಂಬರ್ಗೆ ಕಳ್ಸಿರ್ತಾರೆ, ಬಟ್ ಬಹಳ ಜನ ಕಳ್ಸಿರ್ತಾರಲ್ಲ, ಆ ಕಳ್ಸಿರೋದು ಒಂದು ಲಾಸ್ಟ್ 3-4 ನಂಬರ್ ಗೊತ್ತಾದ್ರೆ ಈಸಿ ಆಗತ್ತೆ ನಮ್ ಹುಡುಕಕ್ಕೆ. ಇಲ್ಲಪ್ಪ, ಅವ್ರ ಮನೆ ದೂರ ಆಯ್ತು, ಮತ್ತೆ ಮೋಟ್ರ್ ನಿನ್ನೆ ಸೇರಿದ್ರ, ಅದಕ್ಕೆ ಕಳ್ಸ್ರಿ ತಾಯಿ ಅಂದಿದ್ದೆ, ಕಳ್ಸಿದ್ರು ಅವ್ರು. ಹುಡುಗಿರು ಬಹಳ ಜನ ಇದ್ರ ಅದ್ರಲ್ಲಿ? ಇದ್ರಪ್ಪ. ಓಕೆ ಓಕೆ. ಒಂದ್ 5-6 ಜನ ಗಂಡ್ಮಕ್ಳು ಹೆಣ್ಮಕ್ಳು ಓಟ್ರ್ ನಿಂತ್ಕೊಂಡ್ ತಗ್ಸ್ಯಾರ ನೋಡು. 5-6 ಜನ ಹೆಣ್ಮಕ್ಳು ಗಂಡ್ಮಕ್ಳು ಅಷ್ಟು ಹೊತ್ಕೊಂಡು ತಗ್ಸಿದಾರ? ನೋಡ್ತಾರ ಪ್ರಸಾರ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ನೋಡಪ್ಪ, ಬಂದ್ರ ಹಾಕು, ಬರ್ಲಿದ್ರಿ ಏನ್ ಮಾಡ್ತೀಯಪ್ಪ? ಇಲ್ಲ, ಈಗ ನೀವು ಈಗ ಅಕಸ್ಮಾತ್ ಇವಾಗ ಪ್ರಸಾರ ಆಗ್ಲಿಲ್ಲ ಅಂದ್ರೆ ನಾಳೆಗೆ ಅವ್ರ ನಂಬರ್ ತಗೊಂಡು ನಮ್ಗೊಂಚೂರು ಹೇಳ್ರಿ ನಂಬರು, ಅದನ್ನ ಹುಡುಕ್ತಿವಿ. ಆಯ್ತಪ್ಪ, ಆಯ್ತು. ಆಗ್ಲಿ ನೋಡ್ರಿ, ಈ ಫೋಟೋ ಬರ್ತಾ ಇದ್ದಿಲ್ಲ, ಇದೇ ನೋಡ್ರಿ. ಬಲ್ಲೂರು.
ಅಮ್ಮ ಒಂದೇ ಒಂದು ನಿಮಿಷ ತಡ್ರಿ, ಇನ್ನೊಂದು ಫೋಟೋ ಸಿಗ್ತಾ ಇದೆ. ಇದನ್ನೇನಾರ ಹೌದಾ ನೋಡ್ರಿ, ನಿಮ್ದೇನಾ ಇದು? ನೋಡಪ್ಪ ನಮ್ದಾದ್ರ ನಮ್ದು ಅಂತವಿ. ಅದೇ ಅದೇ ಪ್ರಸಾರ ಮಾಡ್ತಾ ಇದ್ದಾರೆ, ಒಂದು ನಿಮಿಷ. ಫೋಟೋ ಅದು ಭಾಳ ಫೋಟೋಗಳು ಬಂದಿರ್ತಾವಲ್ಲಮ್ಮ, ನಂಬರ್ ಗೊತ್ತಾಗ್ಲಿಲ್ಲ ಅಂದ್ಬಿಟ್ರೆ ಕಷ್ಟ. ಪಾಪ ಕಷ್ಟ ಆಗತ್ತೆ. ನೋಡ್ರಮ್ಮ, ಇದೇ ಫೋಟೋನ ನೋಡ್ರಿ. ಹೂನಪ್ಪ, ಇದೇ ಫೋಟೋ, ಫೋಟೋ ಇದೇ ಫೋಟೋನಾ? ಹಾ ಆಗ್ಲಿ ಆಗ್ಲಿ. ಹೂನಪ್ಪ. ಇದ್ರಲ್ಲಿ ನೀವ್ ಎಲ್ಲಿದ್ರಿ? ಕಾಣಿಸ್ತಾನೆ ಇಲ್ಲಲ್ಲ. ಏನಪ್ಪ ನಿಂತ್ಕೊಂಡಿದ್ದಪ್ಪ, ನಾನು ಕಾಣಿಸೋದಲ್ಲ, ಭಾಳ ಜನ ಇದ್ರು. ಹಾ ಹಾ ಆಗ್ಲಿ. ನೀಲಿ ಸೀರೆ ಉಡ್ತಾ ಇದ್ದಪ್ಪ ನಾನು. ಹೌದಾ, ಆಯ್ತು. ಕಾಣಿಸಲ್ಲ ನೋಡು. ಹೌದು, ಕಾಣಿಸೋದಿಲ್ಲ. ಕಾಣಿಸಲ್ಲ ಕಾಣಿಸಲ್ಲ. ಆಯ್ತು, ಇನ್ನೊಂದ್ ಬೇರೆ ಯಾವ್ದಾರ ಫೋಟೋಸ್ಗಳಿದ್ರೆ ಕಳ್ಸಕ್ ಹೇಳಿ, ಆಯ್ತಾ? ಆಯ್ತ್ ತಗೊಳಪ್ಪ, ಪರಮಾತ್ಮ ಕಾಣಿಸಿದ್ನಲ್ಲಿ ಸಾಕಷ್ಟೇ. ಹೌದಮ್ಮ, ಹೌದು. ಒಳ್ಳೇದಾಗ್ಲಿಮ್ಮ, ಎಲ್ರಿಗೂ ಫೋಟೋ ಕಳ್ಸಿಕ್ ಧನ್ಯವಾದಗಳಮ್ಮ. ಹಾ, ಒಳ್ಳೇದಾಗ್ಲಪ್ಪ. ನಮಸ್ತೆ ಅಮ್ಮ, ನಮಸ್ತೆ. ಎಸ್ ವೀಕ್ಷಕರು, ಸಾಕಷ್ಟು ಜನ ಫೋಟೋ ಕಳಿಸಿದ್ರಿ. ದಯವಿಟ್ಟು ಫೋಟೋ ಕಳಿಸುವಾಗ ನಿಮ್ಮ ಹೆಸರು, ಊರ ಹೆಸರನ್ನ ಕಳಿಸೋದನ್ನು ಮರಿಬೇಡಿ. ಅದ್ರ ಜೊತೆಗೆ ಯಾರು ಎಲ್ಲಿಂದ ಕಳಿಸಿದಿರಿ ಅನ್ನೋದನ್ನು ಕೂಡ ದಯವಿಟ್ಟು ತಿಳಿಸಿ ಅಂತೇಳಿ ಹೇಳ್ತಾ, ಫೋಟೋ ಕಳಿಸಿದ್ಮೇಲೆ ದಯವಿಟ್ಟು ಕರೆ ಮಾಡಿ. ಏಕೆಂದರೆ ನಾವು ಯಾವಾಗಲೂ ಫೋಟೋ ಪ್ರಸಾರ ಮಾಡಿದ್ರೆ ಆ ಫೋಟೋಸ್ಗಳು ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ, ವೀಡಿಯೋಸ್ಗಳು ನೋಡೋದಕ್ಕೆ ಸಿಗೋದಿಲ್ಲ. ಹಾಗಾಗಿ ನೀವು ಆ ಟೈಮಲ್ಲಿ ಕರೆ ಮಾಡಿದ್ರೆ ಖಂಡಿತ ನಿಮ್ಮ ಆ ಫೋಟೋಸ್ನ ಆ ಟೈಮಲ್ಲೇ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಸರ್. ಸರ್ ನಮಸ್ತೆ, ಹೇಳಿ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಬಸವಲಿಂಗಪ್ಪ ಅಂತ ಹೇಳಿ, ನಂದಿತವರಿಂದ. ಬಸಲಿಂಗಪ್ಪ ನಂದಿತಾ ಅವರೇ? ಹೌದು ಸರ್. ಓಕೆ, ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಸರ್, ನನ್ನ ಮಗನಿಗೆ ಹುಟ್ಟಿದಬ್ಬ ಇತ್ತು ಸರ್ ಇವತ್ತು. ನಿಮ್ಮ ಮಗನ ಹುಟ್ಟಿದಬ್ಬನ ಸರ್? ಅವ್ರ ಹೆಸರು? ಹರ್ಷ ಆರ್ಬಿ ಸರ್. ಅಕ್ಷಯ್ ಆರ್ಬಿ. ಹರ್ಷ. ಹರ್ಷ. ಓಕೆ, ಫೋಟೋ ಏನಾದರೂ ಕಳಿಸಿದ್ದೀರಾ? ಕಳಿಸಿದ್ದೀನಿ ಸರ್. ಫೋಟೋ ಯಾವ ನಂಬರಿಂದ ಕಳಿಸಿದಿರಿ ಹೇಳ್ಬೋದಾ? ಲಾಸ್ಟ್ ಡಿಜಿಟ್ ನಂಬರ್ಸ್? 62. 62 ಇವಾಗ ಕಳಿಸಿರೋದಾ? ಹಾ ಸರ್, ರಿಸೀವ್ ಮಾಡ್ಕೊಂಡಿದ್ದೀರಿ ನೋಡಿ. ಓಕೆ ಓಕೆ. ಸೊ ದಯವಿಟ್ಟು ಮುಂದೆ ಏನಾದರೂ ಫೋಟೋ ಕಳಿಸೋವಾಗ ಒಂದು ದಿವಸ ಮುಂಚಿತವಾಗಿ ಕಳಿಸ್ಕೊಡಿ ಸರ್. ಇಲ್ಲ ಸರ್, ನಾನು ಡ್ಯೂಟಿಗೆ ಹೋಗಿದ್ದೆ, ಮನೇಲಿ ಇದ್ದಿಲ್ಲ, ಹಾಗಾಗಿ. ಓಕೆ, ಇರಲಿ, ತೊಂದರೆ ಇಲ್ಲ. ಈಗ ಪ್ರಸಾರ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಒಂದು ದಿವಸ ಮುಂಚಿತವಾಗಿ ಫೋಟೋ ಕಳಿಸ್ಕೊಟ್ರೆ ಅದನ್ನೆಲ್ಲ ವರ್ಕೌಟ್ ಮಾಡಿ ನಮ್ಗೆ ಹಾಕ್ಲಿಕ್ಕೆ ಈಸಿ ಆಗುತ್ತೆ. ನೋ ಪ್ರಾಬ್ಲಮ್ ಸರ್. ಹರ್ಷ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆ ಉದ್ಯೋಗ, ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಕಾಪಾಡಲಿ ಸರ್. ಏನು ಓದ್ತಾ ಇದ್ದಾರೆ? 9th ಓದ್ತದ ಸರ್. 9th. ಯಾವ ಸ್ಕೂಲು? ಇಲ್ಲೇ ಸರ್ಕಾರಿ ಸ್ಕೂಲ್ ಸರ್, ನಂದಿತವರೆಲ್ಲ ಓದ್ತದ. ಓಕೆ ಸರ್, ಫೋಟೋ ಬರ್ತಿದೆ, ಇದೇ ಫೋಟೋ ಅಲ್ವಾ? ಬರ್ತದೆ ಅಪ್ಪಾಜಿ? ಹಾ ಸರ್, ಬರ್ತದೆ ಸರ್. ಸುನಿಲ್ ಸಂತೋಷ್ ಅಂತ ಹೇಳಿ ಟ್ವಿನ್ಸ್ ಅದಲ್ಲ ಸರ್, ಹಾ ಅವ್ರು ಒಂದು ಸಾಂಗ್ ಆಡ್ತಾರಂತ ನೋಡ್ರಿ ಸರ್. ಓಕೆ, ಬೇಗ ಸರ್. ಹಾ ಸರ್. गाइए गणपति जगवंदना, गाइए गणपति जगवंदना, शंकर सुवना भवनी नंदना, शंकर सुवना भवनी नंदना, गाइए गणपति जगवंदना, सिद्धि सदन गजवदन विनायक, सिद्धि सदन गजवदन विनायक, कृपा सिंधु सुंदर सबदायक, शंकर सुवना भवनी नंदन, शंकर सुवना भवनी नंदन, गाइए गणपति जगवंदना, मोदक प्रिय मदा मंगलदाता, मोदक प्रिय मदा मंगलदाता, विद्यावरिधि बुद्धि विद्याता, शंकर सुवना भवनी नंदना, गाइए गणपति जगवंदना, मांगत तुलसीदास कर जोरी, मांगत तुलसीदास कर जोरी, बसई राम सिया
ಮಾನಸ ಮೋರೆ ಶಂಕರ ಸುವನ ಭವನಿ ನಂದನ ಶಂಕರ ಸುಮನ ಭವನಿ ನಂದನ ಗಾಯೇ ಗಣಪತಿ ಜಗವಂದನ ಜಗವಂದನ ಜಗವಂದನ. ಧನ್ಯವಾದಗಳಪ್ಪ, ಒಂದು ಸುಂದರವಾಗಿರ್ತಕ್ಕಂಥ ಗಣಪತಿಯ ಗೀತೆಯನ್ನು ಹಾಡಿದ್ದಕ್ಕೆ. ಒಳ್ಳೆಯದಾಗಲಿ, ಹೀಗೆ ಕರೆ ಮಾಡ್ತಾ ಇರಿಪ್ಪ. ಥ್ಯಾಂಕ್ ಯು. ಓಕೆ ಸರ್, ಬಾಯ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಎಲ್ಲ ಕಡೆ ಗಣಪತಿಯನ್ನು ವಿಜೃಂಭಣೆಯಿಂದ ಕೂರಿಸಿದ್ದಾರೆ. ಸೊ ನಿಮ್ಮ ಒಂದು ಮನೆಯಲ್ಲಿ ಕೂರಿಸಿರ್ತಕ್ಕಂಥ ಗಣಪತಿಗಳಾಗಿರ್ಬೋದು, ನಿಮ್ಮ ರಸ್ತೆಯಲ್ಲಿ ಕೂರಿಸಿರ್ತಕ್ಕಂಥ ಗಣಪತಿಯ ಒಂದು ಫೋಟೋಸ್ನ ಕಳಿಸೋದು ಮರಿಬೇಡಿ. ಅದೇ ರೀತಿ ಯಾರು ಎಲ್ಲಿಂದ ಕಳಿಸಿದೀರಿ ಅನ್ನೋದನ್ನು ಮೆನ್ಷನ್ ಮಾಡಿ ಕಳಿಸಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಿದೆ. ಬಹುಶಃ ನಮ್ಮ ವಿನಯ್ ಅವರು ಇರಬೇಕು, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಇನ್ನೂ ಇಲ್ಲ ಸರ್, ಇವಾಗ ಸರ್. ಓಕೆ. ಚಪಾತಿ ಕೋಸ್ಪಲ್ಯ. ಚಪಾತಿ ಬಾಳೆಹಣ್ಣಿನ ಮಾವಿನ ಹಣ್ಣಿನ ಸೀಕರಣೆ. ಓಕೆ. ಅಲ್ಲಲ್ಲ, ಬಾಳೆಹಣ್ಣಿನ ಸರ್. ಓಕೆ ಓಕೆ, ಒಳ್ಳೇದಾಗ್ಲಿ ಸರ್. ಹಬ್ಬ ಎಲ್ಲ ಚೆನ್ನಾಗಾಯ್ತಾ? ಹಾ ಸರ್, ಫೋಟೋ ಕಳ್ಸಿದ್ವಿ ಸರ್. ಫೋಟೋ ಕಳಿಸಿದ್ದೀರಾ? ಹಾ, ಬಾಲಗಣಪದ್ದು. ಬಾಲಗಣಪಂದ? ಹ್ಮ್. ಓಕೆ ಓಕೆ, ಪ್ರಸಾರ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸರ್. ಸರ್ ಸೊ ಎಷ್ಟು ದಿವಸ ಇಡ್ತೀರಿ ಸರ್? ಮುಗೀತು ಸರ್, ನಿನ್ನೆ ಒಂದೇ ದಿನ, ಬುಧವಾರ ಅಷ್ಟೇ. ನಿನ್ನೆ ಒಂದೇ ದಿವಸ ಬಿಟ್ಬಿಟ್ರಾ? ಹ್ಮ್. ಓಕೆ ಓಕೆ, ಒಳ್ಳೇದಾಗಲಿ ಸರ್. ಕೆಲವೊಬ್ರು ಒಂದು ದಿವಸ ಅಥವಾ ಕೆಲವೊಬ್ರು 3, ಕೆಲವೊಬ್ರು 5, 7, 9, 11 ಹೀಗೆ ಒಬ್ಬೊಬ್ಬರ ಮನೇಲಿ ಒಂದು ಸಂಪ್ರದಾಯ ಇರುತ್ತೆ ಸರ್. ನಿಮ್ಮ ಮನೆಗೆ ಎಷ್ಟು ದಿನ ಇಟ್ಕೊಂತೀರಿ ಸರ್? ಸರ್ 5 ದಿವಸ ಇಡ್ತೀವಿ ಸರ್. ಹಾ ಸರ್. ಸೊ ಒಳ್ಳೇದಾಗಲಿ, ಗಣಪತಿಯನ್ನ ಕೂರಿಸಿದಿರಿ. ಆ ಭಗವಂತ ನಿಮ್ಗೆ ಒಳ್ಳೇದನ್ನ ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ. ಫೋಟೋ ತೋರಿಸಿ ಸರ್. ಸರ್ ಬರ್ತಾ ಇದೆ, ಫೋಟೋ ಬರ್ತಾ ಇದೆ. ನಿಮ್ದು ಬಂದಿದ್ದೇನೆ ಸರ್, ನಿಮ್ದು ಹಾಕಿದ್ದೀರಾ? ಇಲ್ಲ, ನಮ್ದು ಕೂಡ ಪ್ರಸಾರ ಆಗತ್ತೆ ಇನ್ನು ಕೆಲವೇ ಕ್ಷಣಗಳಲ್ಲಿ. ನಮ್ದು ಬಂದಿದೆ ಸರ್. ಬರ್ತಾ ಇದೆ, ನಿಮ್ದು ಬರ್ತಾ ಇದೆ ನೋಡಿ. ಹಾ, ವೇಟ್ ಸರ್. ಇದೆ ಅಲ್ವಾ? ಇನ್ನೂ ಬಂದಿಲ್ಲ ಸರ್. ಇನ್ನ ಬಂದಿಲ್ವಾ? ಬರುತ್ತೆ. ಇದೇ ಫೋಟೋ ಅಲ್ವಾ? ಬಂತು ಸರ್. ಇದೇ ಫೋಟೋ ಅಲ್ವಾ? ಇದೆ ಕಣಮ್ಮ. ಓಕೆ ಓಕೆ, ಒಳ್ಳೇದಾಗ್ಲಿ ಸರ್. ಬಂದೈತೆ ನೋಡಿ ಸರ್, ಇದೆ ಸರ್. ಓಕೆ. ಸೊ ಆ ಗಣಪತಿ ನಿಮ್ಮೆಲ್ರಿಗೂ ಚೆನ್ನಾಗಿದೆ ಸರ್. ಗಣಪತಿ ತುಂಬಾ ಮುದ್ದಾಗಿದೆ ಸರ್. ನನಗೆ ಬಿಡಕ್ಕೆ ಮನಸ್ಸಿರಲಿಲ್ಲ ಸರ್. ಓಕೆ ಅಷ್ಟು ಇಷ್ಟ ಆಗ್ಬಿಡ್ತು. ಓಕೆ, ತುಂಬಾ ಚೆನ್ನಾಗಿದೆ ಗಣಪತಿ ಸರ್. ಥ್ಯಾಂಕ್ ಯು ಸರ್ ತರ್ಸಿದ್ಕೆ. ಖಂಡಿತ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ ಸರ್. ಸರ್ಗೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ಲರೂ ಗಣಪತಿಗೆ ಇಟ್ಟಿದ್ದಕ್ಕಾಗಿ, ಗಣಪತಿಯನ್ನು ಫೋಟೋ ಕಳಿಸಿದ್ದಕ್ಕಾಗಿ ಧನ್ಯವಾದಗಳು ಸರ್. ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ನಿಮ್ ಟೀಮಿಂಗ್ ಕೂಡ ಸರ್. ಥ್ಯಾಂಕ್ ಯು ಯಾರು ಪ್ರಚಾರ ಮಾಡ್ತಿದ್ದಾರೋ, ಯಾರು ಇದು ಮಾಡ್ತಿದಾರೋ ಎಲ್ಲ ಕ್ಯಾಮ್ರಾದ್ದು ಚೆನ್ನಾಗಿರ್ಲಿ ಸರ್ ಎಲ್ಲ. ಥ್ಯಾಂಕ್ ಯು ಸೊ ಮಚ್ ಸರ್. ಎಲ್ರಿಗೂ ಒಳ್ಳೇದಾಗಲಿ ಸರ್. ನಮಸ್ತೆ. ಓಕೆ ಸರ್. ಕ್ವಶನ್ ಸರ್. ಕ್ವಶನ್ ಕೇಳ್ತೀನಿ, ಒಂದು ಸೆಕೆಂಡು ಸರ್. ಪ್ರಶ್ನೆ ಬಂದು, ಇವುಗಳಲ್ಲಿ ಯಾವುದು ಗಣೇಶನ ಹೆಸರಲ್ಲ ಅಂತ ಹೇಳಿ. ಓಕೆ ಸರ್. ಆಪ್ಷನ್ ಸರ್. ಮುರಳೀಧರ, ವಿನಾಯಕ, ಲಂಬೋದರ, ಏಕದಂತ. ಲಂಬೋದರ. ಮುರಳೀಧರನಾ? ಶೋರಾ? ಶೋರ್. ಅದು ಗಣೇಶನ ಹೆಸರು ಅಲ್ವಾ? ಅಲ್ಲ ಸರ್. ಬೇರೆ ಎಲ್ಲ ಗಣೇಶನ ಹೆಸರುಗಳೇ ನಾವು. ಕೃಷ್ಣನ ಹೆಸರು ಸರ್. ಮುರಳೀಧರ ಸರ್ ಅದು. ಮುರಳೀಧರ ಕೃಷ್ಣನ ಹೆಸರಾ? ಓಕೆ. ಬೇರೆ ಎಲ್ಲ ಗಣೇಶನ ಹೆಸರಾ? ಓಕೆ ಸರ್. ಥ್ಯಾಂಕ್ ಯು ಸೊ ಮಚ್ ಕಾರ್ಯಕ್ರಮವನ್ನು ನೋಡಿದ್ದಕ್ಕೆ ಮತ್ತು ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ಉತ್ತರ ಸರಿಯಾಗಿದೆ ಸರ್. ಮುರಳೀಧರ ಸರಿಯಾಗಿರ್ತಕ್ಕಂಥ ಉತ್ತರ. ಬೇರೆ 3 ಹೆಸರುಗಳು ಗಣೇಶನ ಹೆಸರುಗಳೇ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಸಾಕಷ್ಟು ಸುಂದರವಾಗಿರ್ತಕ್ಕಂಥ ಗಣೇಶನನ್ನು ಎಲ್ಲ ಕಡೆ ಪ್ರತಿಷ್ಠಾಪಿಸಲಾಗಿದೆ. ಎಲ್ಲರ ಹತ್ರ ಕೇಳ್ಕೊಳ್ತಿದ್ದೀನಿ. ಸೊ ದಯವಿಟ್ಟು ಕೆಲವೊಬ್ರು 3 ದಿವಸ ಇಡ್ತಾರೆ, ಕೆಲವೊಬ್ರು 5 ದಿವಸ ಇಡ್ತಾರೆ. ಸೊ ಮಿಸ್ ಮಾಡ್ಕೊಳ್ದಂಗೆ ಇವತ್ತು ನಾಳೆ ಎಲ್ಲೆಲ್ಲಿ ಸಾಧ್ಯವಾಗುತ್ತೆ ಎಲ್ಲ ಗಣಪತಿಗಳನ್ನು ನೋಡ್ಕೊಂಬನ್ನಿ. ಏಕೆಂದರೆ ಮುಂದೆ ನೀವು ಮತ್ತೆ ಗಣಪತಿ ನೋಡಬೇಕು ಅಂದರೆ 1 ವರ್ಷ ಕಾಯಬೇಕಾಗತ್ತೆ. ಹಾಗಾಗಿ ಇಂಥ ಆಪರ್ಚುನಿಟೀಸ್ ಮಿಸ್ ಮಾಡ್ಕೋಬೇಡಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಕಷ್ಟು ಕಡೆ ನಡೀತಾವೆ, ಹೋಗಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ಕಾರ ಅನಿಲ್ ಸರ್. ಸರ್ ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ಹಬ್ಬ ಹೇಗೆ ಮಾಡಿದ್ರಿ ಸರ್? ಸೂಪರ್ ಆಯ್ತು ಸರ್. ನಿಮ್ದು? ನಮ್ದು ಬಹಳ ಚೆನ್ನಾಗೈತೆ ಸರ್. ಓಕೆ ಸರ್. ಒಂದು ವಿಡಿಯೋ ಕಳಿಸಿದ್ದೆ ಸರ್, ಏನೇನ್ ಮಾಡಿದ್ವಿ ಅಂತ ಹೇಳಿ. ನಮ್ಮ ಮಗಳು ರಂಗೋಲಿ ಹಾಕೋದ್ರಿಂದ ಹಿಡಿದು ಒಂದು ವಿಡಿಯೋ ಮಾಡ್ಕೊಂಡಿದ್ವಿ. ಕಳಿಸಿದ್ದೆ ಸರ್ ನಿನ್ನೆ ಚಿದಾನಂದವ್ರಿಗೆ ಆನ್ಲೈನ್ ಅಲ್ಲಿ ಕಳಿಸಿದೆ. ಓಕೆ. ವಿಡಿಯೋ ಡೌನ್ಲೋಡ್ ಆಗ್ತಾ ಇಲ್ಲ ಸರ್, ಬಟ್ ಫೋಟೋಸ್ ಅಂತೂ ಡೆಫಿನೆಟ್ ಆಗಿ ತೋರಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಫೋಟೋಸ್ ಬಂದಿಲ್ಲ ಅಂತೆ ಸರ್, ವಿಡಿಯೋಸ್ ಮಾತ್ರ ಬಂದಿದೆ, ಬಟ್ ವಿಡಿಯೋ ಡೌನ್ಲೋಡ್ ಆಗ್ತಾ ಇಲ್ವಂತೆ. ಹೌದ್ರಾ? ಸೊ ಸಾಧ್ಯವಾದ್ರೆ ಇನ್ನೊಮ್ಮೆ ಫೋಟೋ ಇದ್ರೆ ಕಳಿಸ್ಕೊಡಿ ಸರ್.
ಓಕೆ ಸರ್, ಓಕೆ ಸರ್. ಅದನ್ನ ಖಂಡಿತ ಪ್ರಸಾರ ಮಾಡ್ತೀವಿ. ಖಂಡಿತ ಖಂಡಿತ. ಲಾಸ್ಟ್ ವಿಡಿಯೋ ಪ್ಲೇ ಮಾಡಿದ್ರಲ್ಲ ಸರ್ ಕೆಲವು? ಹಾ, ವಿಡಿಯೋ ಕೆಲವೊಂದು ಇಲ್ಲಿ ನಮ್ಗೆ ಡೌನ್ಲೋಡ್ ಆಗ್ತಾ ಇಲ್ಲ, ಅದೇ ಪ್ರಾಬ್ಲಮ್. ಬಹುಶಃ ದೊಡ್ಡದಿದೆ ಅಂತ ಅನ್ಸುತ್ತೆ, ಅದಕ್ಕೋಸ್ಕರ ಡೌನ್ಲೋಡ್ ಆಗ್ತಾ ಇಲ್ಲ. ಓಕೆ ಸರ್. ಅಪ್ಪಾಜಿಯಮ್ಮ ನಿಂತ್ಕೊಂಡಿದ್ದು ಒಂದು ವಿಡಿಯೋ ಫೋಟೋ ಕಳಿಸಿ ಇವಾಗಲೇ ಕಳಿಸಿ ಸರ್, ಪ್ರಸಾರ ಮಾಡ್ತೀವಂತೆ. ಆಮೇಲೆ ಇದು ಸರ್ ಮತ್ತೆ ಕಾರ್ಯಕ್ರಮದ ಗಣೇಶನ್ ಎಲ್ಲ ವಿಡಿಯೋ ಮಾಡ್ಕೊಂಡ್ಬಂದ್ರೆ ಯಾವ ಪ್ರಸಾರ ಮಾಡ್ತೀರಿ? ಅದು ಮೋಸ್ಟ್ಲಿ ಸಂಡೇ ಆಗ್ಬೋದು ಸರ್. ಸಾರಿ ಸರ್, ಹೇಳಿ ಸರ್. ಭಾನುವಾರ ಶೂಟ್ ಪ್ರಸಾರ ಆಗ್ಬೋದು. ಹೌದಾ ಸರ್? ಓಕೆ ಸರ್, ಓಕೆ. ಶುಕ್ರವಾರ ಅಥವಾ ಶನಿವಾರ ವಿಡಿಯೋ ಮಾಡಬೇಕು ಅಂತ ಯೋಚನೆ ಇದೆ. ಸೊ ನಮ್ಗೆ ಇನ್ನು ಟೆಕ್ನಿಕಲ್ ಟೀಮ್ ಇಂದ ಪರ್ಮಿಷನ್ ಸಿಕ್ಕಿಲ್ಲ. ಪರ್ಮಿಷನ್ ಸಿಕ್ಕ ಮೇಲೆ ನಾವು ವಿಡಿಯೋ ಶೂಟ್ ಮಾಡ್ಬೇಕಾಗತ್ತೆ. ಹೌದಾ ಸರ್? ಓಕೆ, ಓಕೆ. ನಾಳೆ ನಿನ್ನೆ ಹೋಗಿದ್ದೆ ಅನ್ಕೊಂಡಿದ್ದೆ. ಇಲ್ಲ, ನಿನ್ನೆ ಗಣಪತಿ ಹಬ್ಬ ಇತ್ತಲ್ಲ, ಮಳೆ ಬೇರೆ ಬರ್ತಾ ಇತ್ತು. ಹೌದು. ಹಾಗಾಗಿ ಹೋದ್ರೆ ಶುಕ್ರವಾರ ಅಥವಾ ಶನಿವಾರ ಹೋಗ್ತೀವಿ, ಭಾನುವಾರ ಪ್ರಸಾರ ಆಗತ್ತೆ ಸರ್. ಓಕೆ ಸರ್, ಓಕೆ ಸರ್. ಥ್ಯಾಂಕ್ ಯು ಸೊ ಮಚ್. ಮತ್ತೊಮ್ಮೆ ತಮಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಂದು ಪ್ರಶ್ನೆ ಕೇಳ್ಬೋದಾ ಸರ್? ಕೇಳಿ ಸರ್. ಓಕೆ, ಒಂದು ಸೆಕೆಂಡ್, ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾವ ಹಿಂದೂ ಮಾಸದಲ್ಲಿ ಗಣೇಶನ ಚತುರ್ಥಿಯನ್ನ ಆಚರಿಸಲಾಗುತ್ತದೆ ಅಂತ? ಆಪ್ಷನ್ಸ್ ಬೇಕಾ? ಆಪ್ಷನ್ಸ್ ಚೈತ್ರ, ಅಶ್ವಿನಿ, ಶ್ರಾವಣ, ಭಾದ್ರಪದ. ಇನ್ನೊಂದ್ಸಲಿ ಕ್ವೆಶ್ಚನ್ ಹೇಳಿ ಸರ್. ಯಾವ ಮಾಸದಲ್ಲಿ ಗಣೇಶನ ಚತುರ್ಥಿಯನ್ನ ಆಚರಿಸಲಾಗುತ್ತದೆ ಅಂತ? ಭಾದ್ರಪದನಾ? ಶೋರಾ? ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ ಅಂಡ್ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀಡಿದ್ದಕ್ಕೆ ಸರ್. ಒಳ್ಳೆಯದಾಗಲಿ. ನಮಸ್ತೆ. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಎಲ್ಲರೂ ಕೂಡ ಗಣಪತಿಯನ್ನು ನೋಡಿ ಸಂಭ್ರಮಿಸಿ, ಏಕೆಂದರೆ ಇಂಥ ಅವಕಾಶಗಳು ಪದೇ ಪದೇ ಸಿಗೋಲ್ಲ ಅಲ್ವಾ? ವರ್ಷಕ್ಕೊಮ್ಮೆ ನಾವು ನಮ್ಮ ಒಂದು ಗಣಪತಿಗಳನ್ನ ನೋಡಲಿಲ್ಲ ಅಂದರೆ ಇನ್ಯಾರು ನೋಡಬೇಕು ಅಲ್ವಾ? ಸೊ ಅದರಲ್ಲೂ ಕೂಡ ಸಾಕಷ್ಟು ರೀತಿಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏರ್ಪಡಿಸಿರ್ತಾರೆ, ಅನ್ನದಾನವನ್ನು ಏರ್ಪಡಿಸಿರ್ತಾರೆ. ಎಲ್ಲ ಕಡೆ ಹೋಗಿ ಆ ಒಂದು ಪರಿಸರವನ್ನು ಮೊದಲು ಆಹ್ವಾದಿಸಿ ಅಂತ ನಾನು ಕೇಳ್ಕೊಳ್ತಾ, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಪ್ಪಾಜಿ. ಅಮ್ಮ ನಮಸ್ತೆ ಅಮ್ಮ, ಹೇಗಿದ್ದೀರಿ? ಆರಾಮದಪ್ಪ. ನಿಮ್ಗೆ ಗೌರಮ್ಮನ ಹಬ್ಬದ್ದು ಗಣಪನ ಹಬ್ಬದ್ದು ಶುಭಾಶಯಗಳು. ಧನ್ಯವಾದಗಳಮ್ಮ. ನಿಮ್ಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಅಮ್ಮ. ಅಪ್ಪಾಜಿ, ಇದು ಫೋಟೋ ಕಳ್ಸಿದ್ ನೋಡಪ್ಪಾಜಿ, ನಮ್ಮ ಮನಿದು. ನಿಮ್ಮ ಮನೆ ಫೋಟೋ ಕಳಿಸಿದ್ರಿ? ಇದೇ ನಂಬರಿಂದ ಕಳಿಸಿದ್ದೀರಾ? ಅಪ್ಪಾಜಿ, ಇದೇ ನಂಬರಿಂದ. 3040 ಲಾಸ್ಟ್ ನಂಬರ್ ಅಲ್ವಾ? ಅಪ್ಪಾಜಿ. ಓಕೆ, ಪ್ರಯತ್ನ ಮಾಡ್ತಾ ಇದ್ದಾರೆ ಫೋಟೋ ಪ್ರಸಾರ ಮಾಡ್ಲಿಕ್ಕೆ. ಗ್ರೂಪ್ ಫೋಟೋ ಕಳ್ಸಿದಿರಿ ಅಂತ ಅನ್ಸುತ್ತೆ. ನೀವು ಕೂಡ ಗ್ರೂಪ್ ಒಂದು ಮೊಮ್ಮಗನ್ ಲಾಸ್ಟ್ ಮೊಮ್ಮಗನ್ ಎತ್ಕೊಂಡ್ರದು ಒಂದೈತೆ. ಆಯ್ತು, ಖಂಡಿತ ಪ್ರಸಾರ ಆಗತ್ತಮ್ಮ. ಗಣಪತಿ ಎಷ್ಟು ದಿವಸ ಇಡ್ತಾ ಇದೀರಿ? ಇಲ್ಲಪ್ಪಾಜಿ, ನಿನ್ನೆನ ಕಳ್ಸಿದ್ವಿ. ಮನಿ ಸಣ್ಣದಪ್ಪಾಜಿ, ಫೋಟೋ ತೆಗಿಯಕ್ಕೆ ಎಷ್ಟು ಪ್ರಯತ್ನ ಪಟ್ಟು ತೆಗ್ದಾನ ಅವ್ನು. ಓಕೆ, ಆಗ್ಲಿ, ತೊಂದರೆ ಇಲ್ಲ. ಫೋಟೋ ಬಹಳ ಚೆನ್ನಾಗಿ ಬಂದಿದೆ, ಪ್ರಸಾರ ಮಾಡ್ತಾ ಇದ್ದಾರೆ. ಗಣಪತಿ ತಮ್ಗೆಲ್ರಿಗೂ ಒಳ್ಳೇದನ್ನ ಮಾಡ್ಲಿ. ಒಂದೇ ದಿವಸ ಇಟ್ಟರು ಕೂಡ ಚೆನ್ನಾಗಿ ಇಟ್ಟಿದ್ದೀರಿ, ಎಲ್ರು ಕೂತ್ಕೊಂಡು. ಇದು ಪೇಂಟಿಂದ ಅಲ್ಲ, ಉಚ್ಚಿನ ಮಣ್ಣಿಂದ ಮಾಡ್ಕೊಟ್ಟದ್ರಂತ. ಹಾ, ಓಕೆ. ಒಳ್ಳೇದು. ಪೇಂಟ್ ಇಂದ, ಕೆಮಿಕಲ್ ಇಂದ ಇಡೋದ್ರ ಬದಲು ಈ ತರ ಗಣಪತಿಗಳನ್ನ ಇಟ್ಟರೆ ತುಂಬಾ ಒಳ್ಳೇದು. ಖಂಡಿತ ಆ ಫೋಟೋ ಪ್ರಸಾರ ಮಾಡ್ತಾ ಇದೀವ. ಮನೆಯಲ್ಲಿ ಯಾರೆಲ್ಲ ಇದಾರೆ ಅವ್ರಿಗೆ ನೋಡ್ಲಿಕ್ಕೆ ಹೇಳಿ. ಅಪ್ಪಾಜಿ, ಹೊಸರು ಕಾಯ್ತಾ ಇದ್ರು ಕಳ್ಸತಿ ನಮ್ಮವ್ವ ಅಂತಂದು. ಸಾಯಂಕಾಲ ಫೋಟೋ ತಕೋಣ. ಈಗಲೂ ಪ್ರಸಾರ ಆಗ್ತಾ ಇದೆ ನೋಡಿ ಫೋಟೋ. ಇದೇ ಫೋಟೋ ಅಲ್ವಾ? ಅಪ್ಪಾಜಿ, ಇದೆ. ಓಕೆ, ಒಳ್ಳೇದಾಗ್ಲಿ. ಆರಾಮಿಲ್ಲ ಅಂದಿದ್ನಲ್ಲ ಅಪ್ಪಾಜಿ, ಬನ್ನಿನ ಮ್ಯಾಗ ಅದ ನೋಡ ನಿಮ್ ತಮ್ಮ, ಅವನೇ. ಓಕೆ, ಒಳ್ಳೇದಾಗ್ಲಿ ಅಮ್ಮ. ಸೊ ಅವ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ತಮಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ಓಕೆ ಅಮ್ಮ, ನಮಸ್ತೆ. ಎಸ್ ವೀಕ್ಷಕರು, ಸಾಕಷ್ಟು ಜನ ಫೋಟೋಸ್ನ ಕಳಿಸ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಎಲ್ರಿಗೂ ಒಳ್ಳೆಯದನ್ನೇ ಮಾಡಲಿ ಅಂತೇಳಿ ನಾವು ಕೂಡ ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ನಮಸ್ತೆ ಮಂಜುಳಾ ಮೇಡಮ್. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಆಯ್ತು. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಶುಭಾಶಯ ಇಲ್ಲ ಸರ್. ಓಕೆ, ತಮಗೆ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನಿಮ್ಮ ಮನೇಲಿ ಗಣಪತಿಯನ್ನು ಕೂರಿಸಲ್ಲ ಅನ್ಸುತ್ತಲ್ವಾ? ಇಲ್ಲ ಸರ್, ನಮ್ಮ ತಾಯಿ ಮನೇಲಿ ಕೂರಿಸಿದ್ರು, ಹೋಗಿದ್ದಿಲ್ಲ ಇಲ್ಲಿ. ಓಕೆ, ಫೋಟೋ ಏನಾದರೂ ಕಳಿಸಿದ್ದೀರಾ? ಇಲ್ಲ ಸರ್, ಕಳಿಸಿಲ್ಲ. ಓಕೆ, ಪರವಾಗಿಲ್ಲ. ಹೇಳಿಮ್ಮ, ಇವತ್ತು ವಿಶೇಷವಾಗಿರ್ತಕ್ಕಂಥ ಗುರುವಾರ, ಗುರುರಾಯರ ವಾರ, ಗುರು ದತ್ತಾತ್ರೇಯರ ವಾರ. ಸೊ ಯಾವ್ದಾದ್ರು ಭಕ್ತಿಗೀತೆ ಅಥವಾ ಭಾವಗೀತೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಗಣೇಶ ಸೀಸನ್ ಆಗಿರೋದ್ರಿಂದ ಗಣೇಶನಿಂದ ಹೇಳ್ತೀನಿ ಸರ್. ಹೇಳಿಮ್ಮ, ಹೇಳಿ. ಖಂಡಿತ. ಮೂಷಿಕ ವಾಹನ ಮೋದಕ ಹಸ್ತ
ಚಾಮರ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ ಶರಣು ಶರಣಯ್ಯ ಶರಣು ಜನಕ ನೀರಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಕ್ಕೆ ಹೃದಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರುಣಕ ಶರಣು ಶರಣಯ್ಯ ಶರಣು ಜನಕ ನೀರಯ್ಯ ಬಾಳೆಲ್ಲ ಬೆಳಗುವ ಸೂರ್ಯನೆದುರಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಪ್ರೀತಿ ನೀರಯ್ಯ ಕಷ್ಟಗಳ ಗೆಲ್ಲುವ ಶಕ್ತಿ ತೋರಯ್ಯ ನಮ್ಮಲ್ಲಿ ಹೃದಯ ಪ್ರೀತಿ ಶರಣ ಶರಣಯ್ಯ ಶರಣು ಕನಕ ನೀರಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಧನ್ಯವಾದಗಳಮ್ಮ. ಒಂದು ತುಂಬ ಸುಂದರವಾಗಿರ್ತಕ್ಕಂಥ ಗೀತೆನ ಹೇಳಿದ್ರಿ. ಒಂದು ಪ್ರಶ್ನೆ ಕೇಳ್ಬೋದಾ? ಓಕೆ. ಗಣಪತಿಯ ಸಹೋದರನ ಹೆಸರೇನು ಅಂತ ಹೇಳಿ. ಸುಬ್ರಹ್ಮಣ್ಯ, ಕಾರ್ತಿಕೇಯ ಅಂತಾನು ಅಂತಾರೆ, ಅವನಿಗೆ ಷಣ್ಮುಖ ಅಂತಾನು ಅಂತಾರೆ. ಹೌದು ಹೌದು. ಸೊ ಸುಬ್ರಹ್ಮಣ್ಯ ಅದ್ರಲ್ಲಿ ಆಪ್ಷನ್ ಅಲ್ಲಿ ಯಾವ್ದಿದೆ ಗೊತ್ತಿಲ್ಲ. ಕಾರ್ತಿಕೇಯ ಅಂತಾನೆ ಇದೆ. ಧನ್ಯವಾದಗಳಮ್ಮ ಒಂದು ಸರಿ ಉತ್ತರವನ್ನ ನೀಡಿದ್ದಕ್ಕಾಗಿ. ಸೊ ನೀವೆಲ್ಲಿ ಗಣಪತಿಯನ್ನು ನೋಡ್ಲಿಕ್ಕೆ ಹೋಗ್ತೀರಿ ಅಲ್ಲಿ ಒಂದು ಫೋಟೋ ಕಳಿಸ್ಕೊಡೋಕೆ ಪ್ರಯತ್ನವನ್ನು ಮಾಡಿಮ್ಮ. ಒಳ್ಳೇದಾಗ್ಲಿ ಅಮ್ಮ. ನಮಸ್ಕಾರ. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಒಂದು ಬೇಸರದ ವಿಚಾರ, ನಾಡಿನ ದೇಶದಾದ್ಯಂತೆಲ್ಲ ಸಂಭ್ರಮದ ಒಂದು ಗಣೇಶೋತ್ಸವ ನಡೀತಾ ಇದ್ದರೆ ವೈಷ್ಣೋದೇವಿ ಹತ್ರ ಒಂದು ಭೂಕುಸಿತ ಆಗಿಬಿಟ್ಟು 33 ಮಂದಿ ಈಗಾಗಲೇ ಬಲಿಯಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸಾಕಷ್ಟು ಜನ ಇನ್ನೂ ಹಲವಾರು ಜನರ ಒಂದು ಪ್ರಾಣಾಪಾಯ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಅದೇ ರೀತಿ ಒಂದು ಕರ್ನಾಟಕದ ಪ್ರಸಿದ್ಧ ದೇವತೆ ಹಾಸನಾಂಬ ದೇವಿಯ ಒಂದು ದರ್ಶನ ವಿಶೇಷವಾಗಿ ಅಕ್ಟೋಬರ್ 9ರಿಂದ 23ರವರೆಗೆ ನಡೆಯುತ್ತೆ ಅಂತೇಳಿ ಹೇಳಲಾಗಿದೆ. ಸೊ ಸಾಕಷ್ಟು ಜನ ವರ್ಷ ಪೂರ್ತಿ ಇದಕ್ಕೆ ಕಾಯ್ತಾ ಇರ್ತಾರೆ, ಹಾಸನಾಂಬೆ ದೇವಿಯ ಒಂದು ದರ್ಶನವನ್ನು ಮಾಡ್ಕೋಬೇಕು ಅಂಥೇಳಿ. ಸೊ ಇಲ್ಲಿ ವಿಶೇಷತೆ ನಿಮಗೆಲ್ಲ ಗೊತ್ತಿದ್ದೇ ಇದೆ. ಸೊ ಇಲ್ಲಿ ಕೊನೆಯದಾಗಿ ಒಂದು ಬಾಗಿಲನ್ನು ಹಾಕುವಾಗ ಇಟ್ಟಿರ್ತಕ್ಕಂಥ ಅನ್ನಪ್ರಸಾದ ನೈವೇದ್ಯ ಆಗಿರಲಿ, ಆ ಒಂದು ದೀಪಗಳಾಗಿರಲಿ, ಒಂದು ವರ್ಷದವರೆಗೂ ಕೂಡ ಆ ಅನ್ನನೂ ಅಷ್ಟೇ ಶುಭ್ರವಾಗಿರುತ್ತೆ. ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ದೀಪಗಳು ಕೂಡ ಹಾಗೆ ಪ್ರಜ್ವಲಿಸ್ತಾ ಇರುತ್ತೆ ಅಂತೇಳಿ ಹೇಳಲಾಗಿದೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ಸೊ ಕರೆ ಕಟ್ಟಾಯಿತು. ಸೊ ಹಾಗಾಗಿ ಇಂಥ ಒಂದು ಪವಾಡ ಇರ್ತಕ್ಕಂಥ ಒಂದು ಹಾಸನಾಂಬ ದೇವಿಯ ದರ್ಶನವನ್ನು ಮಾಡಲಿಕ್ಕೆ ನಾಡಿನ ಮೂಲೆ ಮೂಲೆಗಳಿಂದ ಭಕ್ತರು ಬರ್ತಾರೆ. ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಹೊರ ರಾಜ್ಯಗಳಿಂದನೂ ಕೂಡ ಬರ್ತಾರೆ. ಏಕೆಂದರೆ ಕೇವಲ ವರ್ಷದಲ್ಲಿ 9 ದಿವಸಗಳ ಕಾಲ ಮಾತ್ರ ಈ ಒಂದು ದೇವಿಯ ದರ್ಶನ ಸಾರ್ವಜನಿಕರಿಗೆ ಇರುತ್ತೆ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ. ಸೊ ಕರೆ ಕಟ್ಟಾಯಿತು. ನೋಡೋಣ ಮತ್ತೆ ಅವ್ರ ಜೊತೆ ಮಾತಾಡೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಈ ಬಾರಿ ವಿಶೇಷವಾಗಿ ಹಾಸನಾಂಬೆಯ ದರ್ಶನ 13 ದಿವಸಗಳ ಕಾಲ ಇರುತ್ತೆ. ಸೊ ಹಲವಾರು ಬೇರೆ ಬೇರೆ ರೀತಿಯ ಪಾಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತೆ. ಸೊ ಮುಂಜಾನೆ 5ರಿಂದ ದರ್ಶನಕ್ಕೆ ಅವಕಾಶ ಇರಲಿದೆ ಅಂತೇಳಿ ಹೇಳಲಾಗಿದೆ. ಕೊನೆಯ 5 ದಿನ ಎಲ್ಲ ರೀತಿಯ ಒಂದು ಶಿಷ್ಟಾಚಾರವನ್ನು ಇರೋದಿಲ್ಲ ಅಂತ, ಎಲ್ಲರೂ ಕೂಡ ಕಾಮನ್ ಕ್ಯೂ ಇರುತ್ತೆ ಅಂತೇಳಿ ಹೇಳಿದ್ದಾರೆ. ಬಹುಶಃ ಟಿ ವಿ ಹತ್ತಿರ ಇಟ್ಕೊಂಡು ಸ್ಪೀಕರ್ ಆನ್ ಮಾಡಿ ಮಾತಾಡ್ತಿದ್ದಾರೆ ಅನ್ಸುತ್ತೆ, ಇನ್ನು ಕೇಳ್ತಾ ಇಲ್ಲ. ಸೊ ಹಾಗಾಗಿ ಯಾರೆಲ್ಲ ಒಂದು ಈ ಹಾಸನಾಂಬ ದೇವಿಯ ದರ್ಶನಕ್ಕೆ ಹೋಗಬೇಕು ಅಂತೀರಿ ಇವಾಗಲಿಂದನೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಏಕೆಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಆಲ್ಮೋಸ್ಟ್ 24/7 ದೇವಸ್ಥಾನ ಓಪನ್ ಇದ್ದರೂ ಕೂಡ ಇಲ್ಲಿ ದರ್ಶನ ಸಿಗ್ತಕ್ಕಂಥದ್ದು ಬಹಳ ಕಷ್ಟ. ಸೊ ಅಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಪವಾಡ ಇರ್ತಕ್ಕಂಥ ದೇವಸ್ಥಾನ, ಅದು ಕೂಡ ವರ್ಷದಲ್ಲಿ ಕೇವಲ 13 ದಿವಸಗಳ ಕಾಲ ಮಾತ್ರ ದರ್ಶನ ಇರ್ತಕ್ಕಂಥ ಈ ಹಾಸನಾಂಬ ದೇವಿಯ ದರ್ಶನ ಅತ್ಯಂತ ಒಂದು ಪುಣ್ಯ ಅಂತ ಹೇಳಲಿಕ್ಕಾಗತ್ತೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ಹಲೋ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನನ್ನ ಹೆಸರು ಜ್ಯೋತಿ ಅಂತ ಸರ್, ಆವರ್ಗೆರೆಯಿಂದ. ಜ್ಯೋತಿ ಆವರ್ಗೆರೆಯಿಂದ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಹಾ ಸರ್, ನಿಮ್ಗೆ ಸರ್ ಗಣೇಶ ಹಬ್ಬದ ಶುಭಾಶಯಗಳು ಸರ್. ಧನ್ಯವಾದಗಳಮ್ಮ. ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫೋಟೋ ಏನಾದರೂ ಕಳಿಸಿದ್ದೀರಾ ಗಣಪತಿ ಇಟ್ಟಿರೋದು? ಹಾ ಸರ್, ಕಳ್ಸಿದ್ವಿ. ಇದು ಕಿರಣ್ ಆವರ್ಗೆರೆ ಅಂತ ಕಳ್ಸಿದ್ವಿ ನೋಡಿ ಸರ್. ಕಿರಣ್ ಆವರ್ಗೆರೆ ಅಂತ. ಮನೆ ಗಣಪತಿನ ಹೊರಗಡೆ ಇದಾ ಇದು? ಹೊರಗಡೆ ಇದೆ ಸರ್. ಹೊರಗಡೆ ಇದಾ? ಓಕೆ ಓಕೆ. ನೀವು ಫ್ಯಾಮಿಲಿ ಜೊತೆ ಇದ್ದೀರಿ ಅಂತ ಅನ್ಸುತ್ತಲ್ವಾ ಈ ಫೋಟೋದಲ್ಲಿ? ಹಾ ಸರ್, ನಾನು, ನನ್ನ ಮಗಳು, ನನ್ನ ಮಗ, ಮತ್ತೆ ನಮ್ಮ ಹಸ್ಬೆಂಡು, ಮತ್ತೆ ವೈಭವ್ ಅಂತ ನಮ್ಮ ತಮ್ಮ ಇದ್ದಾರೆ.
ಓಕೆ ಓಕೆ, ಖಂಡಿತಮ್ಮ ಫೋಟೋ ಪ್ರಸಾರ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮನೇಲಿ ಗಣಪತಿ ಕೂರಿಸೋದಿಲ್ವಾ? ಇಲ್ಲ ಸರ್ ಕೂರ್ಸಲ್ಲ. ಓಕೆ, ಒಳ್ಳೇದಾಗ್ಲಿಮ್ಮ. ಸೊ ಗಣಪತಿಯನ್ನು ಎಲ್ಲಿ ಸಾಧ್ಯವಾಗುತ್ತೆ ಅಲ್ಲ ಎಲ್ಲ ಕಡೆ ನೋಡ್ಕೊಂಡು ಬನ್ನಿ. ಆ ಭಗವಂತ ಎಲ್ರಿಗೂ ಒಳ್ಳೇದನ್ನು ಮಾಡಲಿ. ಸೊ ನೀವು ಕಳಿಸಿರ್ತಕ್ಕಂಥ ಗಣಪತಿಯ ಒಂದು ಫೋಟೋಸ್ನ, ನಿಮ್ಮ ಒಂದು ಗ್ರೂಪ್ ಫೋಟೋಸ್ನ ಸದ್ಯದಲ್ಲೇ ಪ್ರಸಾರ ಮಾಡ್ತೀವಿ. ಕಾರ್ಯಕ್ರಮ ನೋಡ್ತಾ ಇರಿ. ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೂ ಕೂಡ ಕಾರ್ಯಕ್ರಮ ಮರುಪ್ರಸಾರ ಆಗುತ್ತೆ. ಬರ್ತಾ ಇದೆ ನೋಡಿ ಇದೇ ಫೋಟೋನ. ಹೊರಗೆ ಸರ್ ಒಂದು ನಿಮಿಷ. ಓಕೆ ಓಕೆ, ನೋಡಿ. ಓಕೆ ಅಮ್ಮ, ಒಳ್ಳೇದಾಗಲಿ. ತಮಗೆ, ತಮ್ಮ ಕುಟುಂಬದವ್ರಿಗೆ ಎಲ್ಲರೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ. ಸೊ ಫೋಟೋ ಕೂಡ ಪ್ರಸಾರ ಆಗಿದೆ ಅಂತೇಳಿ ನಿಮ್ಮ ಕುಟುಂಬದವ್ರಿಗೂ ನೀವು ತೋರಿಸ್ಬೋದು. ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಮರುಪ್ರಸಾರ ಆಗುತ್ತೆ. ಓಕೆನಾ? ಓಕೆ ಅಮ್ಮ, ಒಳ್ಳೇದಾಗಲಿ. ನಮಸ್ತೆ ಅಮ್ಮ. ಎಸ್ ವೀಕ್ಷಕರೇ, ಸೊ ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನು ಕರೆದಿರೋದಕ್ಕೆ ಸಾಕಷ್ಟು ಸಂಘ ಸಂಸ್ಥೆಗಳು ಆಕ್ಷೇಪ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿದ್ದೇ ಇದೆ. ಸೊ ಅವರು ನಮ್ಮ ಒಂದು ನಾಡದೇವತೆಗೆ ಏನು ಪುಷ್ಪಾರ್ಚನೆಯನ್ನು ಮಾಡೋದೇ ಆದರೆ, ನಮ್ಮ ನಾಡದೇವತೆಗೆ ನಮಸ್ಕಾರವನ್ನು ಮಾಡೋದ್ರೆ ನಮ್ದು ಏನು ಅಭ್ಯಂತರ ಇಲ್ಲ ಅಂಥೇಳಿ ಈಗ ಸಂಘ ಸಂಸ್ಥೆಗಳು ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ ಸರ್. ನಮಸ್ಕಾರ ಸರ್, ಇನ್ನೊಂದ್ಸಲಿ ಮಾಡಿದೆ. ಹೇಳಿ ಹೇಳಿ ಸರ್, ತೊಂದರೆ ಇಲ್ಲ. ಅಪ್ಪಾಜಿ ಅಮ್ಮ ನಮ್ಮನೆ ಗಣಪ ಅಂತೇಳಿ ಕಳ್ಸಿದ್ದೆ ನೋಡಿ ಸರ್, ಫೋಟೋ ಈಗ ಅವಲೇ ಕಳಿಸಿದ್ದೀರಾ ನಮ್ಮನೆ? ಅಪ್ಪಾಜಿ ಅಮ್ಮ ಕೈ ಮುಖಂತ ನಿಂತ್ಕೊಂಡಿದ್ದಾರೆ. ಮತ್ತೆ ವಿಡಿಯೋ ಡೌನ್ಲೋಡ್ ಆಗಿಲ್ಲ ಅಂದ್ರಲ್ಲ, ಅದಕ್ಕೆ ಅಪ್ಪಾಜಿ ಅಮ್ಮ ನಿಂತ್ಕೊಂಡು ಕೈ ಮುಗಿದ ಒಂದು ವಿಡಿಯೋ ಫೋಟೋ ಕಳಿಸಿದ್ದೆ ಸರ್ ಇವಾಗ. ಓಕೆ ಓಕೆ ಓಕೆ, ಬಂದಿದೆ ಫೋಟೋ ಬಂದಿದೆ ಸರ್. ಇನ್ನು ಕೆಲವೇ ಕ್ಷಣಗಳಲ್ಲಿ ಬರುತ್ತೆ. ಓಕೆ, ಕಾರ್ಯಕ್ರಮ ನೋಡ್ತಾ ಇರಿ ಸರ್, ಧನ್ಯವಾದಗಳು. ಇದೇ ಫೋಟೋನ ನೋಡಿ ಸರ್, ಇದೇ ಫೋಟೋನಾ ಸರ್? ಹೇಳಿ ಸರ್. ಇದೇ ಫೋಟೋನಾ ಕೇಳಿದೆ? ಇದೆ ಸರ್, ಅಪ್ಪಾಜಿ ಅಮ್ಮ ಸರ್. ಓಕೆ ಓಕೆ, ನಮ್ಮನೆ ಗಣಪತಿ ಸರ್ ಅದು. ಸೂಪರ್ ಆಗಿದೆ ಸರ್, ಸೂಪರ್ ಆಗಿದೆ. 11 ದಿವಸ ಕೂರಿಸ್ತೀರಲ್ಲ? ಗಣಪತಿ ಸರ್ ಅದು. ಓಕೆ, 11 ದಿವಸ ಕೂರಿಸ್ತೀರಲ್ಲ? ಹೌದು ಸರ್, ಹೌದು 11 ದಿವಸ. ಓಕೆ ಓಕೆ, ನಾಳೆ ನಿಮ್ಮ ಎಂಟರ್ ಫ್ಯಾಮಿಲಿ ನಿಂತ್ಕೊಂಡಿರೋದು ಒಂದು ಫೋಟೋ ಬೇಕಾದ್ರೆ ಕಳಿಸ್ಕೊಡಿ ಸರ್. ನಾಳೆ ನೀವು ನಿಮ್ಮ ಫ್ಯಾಮಿಲಿಯವ್ರು ಎಲ್ಲರೂ ನಿಂತಿರೋ ಬೇಕಿದ್ರೆ ಫೋಟೋ ಕಳಿಸ್ಕೊಡಿ ಅಂದೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಫೋಟೋ ಪ್ರಸಾರ ಆಗಿದೆ. ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಕೂಡ ಆಗುತ್ತೆ. ಓಕೆನಾ? ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಮೇಲೆ ಬರ್ರಿ ಸರ್, ಒಂದಿನ ಫ್ರೀ ಮಾಡ್ಕೊಂಡು ನೀವು ಚಿದಂತವ್ರು. ಖಂಡಿತ ಪ್ರಯತ್ನ ಮಾಡ್ತೀನಿ. ಒಂದಿನ ಬನ್ನಿ. ಶೋರ್ ಟ್ರೈ ಮಾಡ್ತೀವಿ ಸರ್. ಥ್ಯಾಂಕ್ ಯು. ಓಕೆ ಸರ್, ನಮಸ್ಕಾರ. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಮಾತಾಡೋಣ. ಸೊ ಕರೆ ಕಟ್ಟಾಯಿತು. ಮೆಟ್ರೋ ನಿಲ್ದಾಣದಲ್ಲಿ ಒಂದು ದುರಂತ ಸಂಭವಿಸಿದೆ. ಆದರೆ ದುರಂತ ಸಂಭವಿಸಬೇಕಾಗಿತ್ತು, ಪುಣ್ಯಕ್ಕೆ ಸಂಭವಿಸಿಲ್ಲ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ, ಹೇಗಿದ್ದೀರಿ? ಅಮ್ಮ ಹೇಳಿ, ಕೇಳ್ತಾ ಇದೆ, ಹೇಳಿ. ಹ್ಞೂ ನಮ್ಮ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಮ್ಮ? ಫೋಟೋ ಕಳಿಸಿದ್ದೀರಾ? ಹೌದಾ, ಯಾವ ನಂಬರಿಂದ ಕಳಿಸಿದಿರಿ ಅಮ್ಮ? ಇದೇ ನಂಬರಿಂದನಾ? ಅದೇ ನಂಬರ್ ಇದ್ದಾನಪ್ಪಾಜಿ. ಅಲ್ಲ, ಇದೇ ನಂಬರಿಂದ ಕಳಿಸಿರೋದಾ? ಏನಾಯ್ತು ನೋಡಪ್ಪ, ಹಂಗಾರೆ ಮೊಮ್ಮಕ್ಳು ಕಳ್ಸಿದಾರ, ಅದೇ ನಂಬರ್ಗೆ ಕಳ್ಸಿರಪ್ಪ ಅಂದಿದ್ದೆ. ಅಲ್ಲ ನಿಮ್ ನಂಬರಿಂದ ಕಳಿಸಿರೋದಾ ಅಂದೆ? ನಮ್ ಶಾಂತಮ್ಮ ಅಂತ. ಓಕೆ, 5267 ಲಾಸ್ಟ್ ನಂಬರ್ ಅಲ್ವಾ? ಶಾಂತಮ್ಮ ಬಲ್ಲೂರು. ಅಪ್ಪಾಜಿ. ಓಕೆ ಓಕೆ, ನೋಡೋಣ, ಪ್ರಸಾರ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆಗ್ಲಿಮ್ಮ, ಒಳ್ಳೇದಾಗ್ಲಿ. ಗಣಪತಿ ಇಟ್ಟಿದ್ರಿ, ಎಲ್ಲರಿಗೂ ಭಗವಂತ ಒಳ್ಳೇದನ್ನ ಮಾಡ್ಲಿಮ್ಮ. ಹ್ಞೂನಪ್ಪ, ಈಗ 20 ವರ್ಷ ಆತಪ್ಪ ನಾ ಗಣಪನ್ ತರಕತ್ತಿ. ಹೌದಮ್ಮ, ಬಹಳ ಸಂತೋಷ. ಗೌರಿ ಮಂಗಳವಾರ ಇಷ್ಟೊತ್ತಿಗೆ ಬೆಳಿಗ್ಗೆ ಮಾಡಿದ್ವಿ, ಗಣಪನ್ ನಿನ್ನೆ ತಂದ್ವಿ. ಹಾಂ, ಆಗ್ಲಿ ಒಳ್ಳೇದಾಗ್ಲಿ ಅಮ್ಮ. ನಮಸ್ಕಾರ. ಖಂಡಿತ ಫೋಟೋ ಪ್ರಸಾರ ಮಾಡೋ ಪ್ರಯತ್ನ ಮಾಡ್ತೀವಮ್ಮ. ಮಾಡ್ರಿ. ನಮಸ್ತೆ ಅಮ್ಮ, ನಮಸ್ತೆ. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ನಾನಾಗಲೇ ಹೇಳ್ತಾ ಇದ್ದೆ, ಮೆಟ್ರೋ ನಿಲ್ದಾಣದಲ್ಲಿ ಒಂದು ಸಂಭವಿಸಬಹುದಾಗಿರ್ತಕ್ಕಂಥ ಒಂದು ದುರಂತ ಭಗವಂತ ಅದನ್ನು ಅವಾಯ್ಡ್ ಮಾಡಿದ್ರು ಅಂತ ಹೇಳ್ಬೋದು. ಸೊ ಎಲ್ಲರನ್ನೂ ಕಳಿಸ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡು ಎಲ್ಲರನ್ನೂ ಕಳಿಸ್ತಾ ಹಿಂದಕ್ಕೆ ಹೋಗಿ ಅಂಥೇಳಿ ಮಿಸ್ ಆಗಿ ಒಂದು ಲೈನ್ ಮೇಲೆ ಬಿದ್ದುಬಿಡ್ತಾರೆ. ತಕ್ಷಣಕ್ಕೆ ಆ ಕರೆಂಟನ್ನು ಆಫ್ ಮಾಡಿರ್ತಕ್ಕಂಥ ಉಳಿದಿರ್ತಕ್ಕಂಥ ಸಿಬ್ಬಂದಿ ಮತ್ತು ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಆ ಒಂದು ಟ್ರೈನ್ ಬರೋದಕ್ಕಿಂತ ಮುಂಚೆ ಅವ್ರನ್ನ ಸೇಫಾಗಿ ಮೇಲೆ ಎತ್ಕೊಳ್ತಾರೆ. ಸೊ ಹುಷಾರಾಗಿ ಎಷ್ಟಿದ್ರು ಕೂಡ ಕಡಿಮೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸೊ ಎಲ್ರಿಗೂ ದಯವಿಟ್ಟು ಕೇಳ್ಕೊಳ್ತೀನಿ, ವಾಹನ ಚಲಾವಣೆ ಮಾಡುವಾಗ ದಯವಿಟ್ಟು ಹುಷಾರಾಗಿ ಚಾಲನೆ ಮಾಡಿ, ತಪ್ಪದೇ ಹೆಲ್ಮೆಟ್ನ ಬಳಸಿ.
ಯಾಕೆಂದರೆ ರಸ್ತೆ ಅಪಘಾತಗಳು ಇತ್ತೀಚೆಗೆ ಸಾಕಷ್ಟು ಆಗ್ತಾ ಇದೆ. ನಿಮ್ಮದೇನೂ ತಪ್ಪಿರೋಲ್ಲ, ಸೈಡಿಗೆ ಹೋಗ್ತಾ ಇರ್ತೀರಿ, ಹುಷಾರಾಗೇ ಹೋಗ್ತಾ ಇರ್ತೀರಿ. ಆದರೆ ಹಿಂದ್ಗಡೆ ಬರ್ತಕ್ಕಂಥ ಯಮಧರ್ಮಿ ಸ್ವರೂಪವಾಗಿರ್ತಕ್ಕಂಥ ಲಾರಿ ಆಗಿರ್ಬೋದು, ಟ್ರಕ್ಗಳಾಗಿರ್ಬೋದು, ಬಸ್ಸು, ಕಾರು ಏನು ಬೇಕಾದರೂ ಬಂದು ನಮ್ಮ ಮೇಲೆ ಓಡಿಸಿ ನಮ್ಮನ್ನು ಕ್ಷಣ ಮಾತ್ರದಲ್ಲಿ ಈ ಭೂಮಿಯಿಂದ ಮೇಲೆ ಕಳಿಸ್ಬಿಡ್ಬೋದು. ಸೊ ಮೊನ್ನೆ RTO ಕೆಲಸಗಾರರೊಬ್ಬರು ಪಾಪ ಅವ್ರ ಪಾಡಿಗೆ ಅವರು ಸೈಲೆಂಟಾಗಿ ಹೋಗ್ತಾಯಿದ್ರು, ಸೈಡಿಗೆ ಬಂದಂಥ KSRTC ಬಸ್ಸು ಹಿಂದ್ಗಡೆಯಿಂದ ಹೊಡ್ಕೊಂಡು ಹೋಗ್ಬಿಡತ್ತೆ, ಆನ್ ದ ವೇ ಸ್ಪಾಟಲ್ಲೇ ಡೆತ್ ಆಗ್ತಾರೆ. ಇಂಥ ಸಾಕಷ್ಟು ಘಟನೆಗಳನ್ನು ನಾವು ಪ್ರತಿ ದಿವಸ ನೋಡ್ತಾನೆ ಇರ್ತೀವಿ. ಸೊ ದಯವಿಟ್ಟು ಹಾಗಾಗಿ ಎಚ್ಚರಿಕೆಯಿಂದ ಇರಿ ಅಂತ ಮಾತ್ರ ನಾನು ಕೇಳ್ಕೊಳ್ತೀನಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ. ನಮಸ್ತೆ ನೀಲಮ್ಮರೆ, ಹೇಗಿದ್ದೀರಿ? ಸರ್ ಚೆನ್ನಾಗಿದೆ ಸರ್ ನೀವು? ಚೆನ್ನಾಗಿದ್ದೀನಿ. ನಿಮ್ಮ ತಿಂಡಿ ಆಯಿತಾ? ಸರ್ ಇಲ್ಲ ಮಾಡ್ಬೇಕು ಸರ್ ತಿಂಡಿ, ಇವತ್ತು ಉಪ್ಪಿಟ್ಟು. ಉಪ್ಪಿಟ್ಟಾ? ಓಕೆ. ಹೇಳಿಮ್ಮ, ಹಬ್ಬ ಎಲ್ಲ ಗ್ರ್ಯಾಂಡ್ ಆಯಿತಾ? ಹೌದು ಸರ್, ಎಲ್ಲ ಚೆನ್ನಾಗಾಯ್ತು, ಚೆನ್ನಾಗಿ ಮಾಡಿದ್ವಿ. ನಮ್ಮ ಬೀಗರ ಮನೆಗೆ, ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ವಿ. ಆಮೇಲೆ ಗಣೇಶನ್ನೆಲ್ಲ ನೋಡ್ಕೊಂಬಂದ್ವಿ. 9 ಕಳಿಸಿದೀವಿ ಸರ್, 4 ಮತ್ತೆ ನಾಳೆ ನಾಡೋದನ್ನ ಕಳಿಸ್ತೀರಿ. ಫೋಟೋ ಕಳಿಸಿದ್ದೀರಾ? ಹೌದು ಸರ್. ಆಗಲಿ. ಫೋಟೋಸ್ ಯಾವ್ದು ಬಂದಿದೆ? ಮತ್ತೆ ನಮ್ಮ ಫ್ರೆಂಡ್ ಒಂದಿಬ್ರು ಇದ್ದಾರೆ, ಅವ್ರದ್ದು. ಓಕೆ. ಲಾಸ್ಟ್ ನಂಬರು 4561 ಅಲ್ಲ, ಇದೇ ನಂಬರಿಂದ ಕಳಿಸಿದ್ದೀರಲ್ಲ? 461 ಕರೆಕ್ಟ್, ಇದೇ ನಂಬರೇ ನಾ ಕಳಿಸೋದು. ಓಕೆ ಅಮ್ಮ, ನೋಡೋಣ. 4561 ಲಾಸ್ಟ್ ನಂಬರು. ಪ್ರಸಾರ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಎಲ್ಲೆಲ್ಲಿ ಹೋಗಿದ್ರಿ ಅಮ್ಮ ನೋಡೋಕ್ಕೆ? ಸರ್ KTD ನಗರ, ನಮ್ಮ ಫ್ರೆಂಡ್ ಮನೆ ಅಲ್ಲೊಂದು ಐತೆ, KTD ಒಂದ್ 2-3 ನೋಡ್ಕೊಂಡ್ ಬಂದ್ವಿ. ಮತ್ತೆ ಇಲ್ಲಿ ನಮ್ಮ ಮನೆ ಹತ್ರನೂ ಒಂದ್ 2-3 ದೊಡ್ಡ ಹೋದವ್ ಸರ್. ಅವನ ಒಟ್ಟು 9 ನೋಡ್ಕೊಂಡ್ ಬಂದಿವಿ ಸರ್, ಒಂದ್ 2-3 ಕಳಿಸಿದೀವಿ. ಹೌದಾ? ನಾವು ಶುಕ್ರವಾರ ನಮ್ಮ ಫ್ರೆಂಡ್ ನಾವೆಲ್ಲ ಹೋಗ್ಬೇಕು ಸರ್. ಆಗ್ಲಿ 9 ಗಣಪತಿ ನೋಡ್ಕೊಂಡ್ ಬಂದ್ರಿ ಒಟ್ಟಲ್ಲಿ? 9 ಎಲ್ಲ ಉಡಿ ತುಂಬಿಸ್ಕೊಂಡು 9 ಗಣಪತಿ ನೋಡ್ಕೊಂಡು ಸಾಯಂಕಾಲ 2-3 ಗಂಟೆಗೆ ಹೋಗಿದ್ವಿ ನಾವು, ಶೀಲಾ. ಆಮೇಲೆ ನೈಟ್ ನಮ್ಮ ಸೊಸೆ ನಾವು ಜೊತೆಗೆ ಹೋದ್ವಿ. ಆಗ್ಲಿ ಸಂತೋಷ ಅಮ್ಮ. ಸೊ ಸಾಧ್ಯವಾದಷ್ಟು ಫೋಟೋಸ್ನ ಪ್ರಸಾರ ಮಾಡೋಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಿಂಡಿ ಸರ್ ನಿಮ್ದು? ನಮ್ದು ಇನ್ಮೇಲೆ ಮಾಡ್ಬೇಕಮ್ಮ. ಗಣಪತಿ ಹಬ್ಬ ಗ್ರ್ಯಾಂಡ್ ಆಗಿ ಮಾಡಿದ್ರಾ ನೀವು ಮನೆಯಲ್ಲಿ? ಸರ್ ನಾವು ಮನೆಯಲ್ಲಿ ತರಲ್ಲ ಗಣಪನ, ಅಡಿಗೆ ಮಾಡಿದೀವಿ, ಹೋಳಿಗೆ. ಓಕೆ. ಹಾ, ಗಣೇಶನ್ ತರಲ್ಲ, ಹಂಗೆ ಹೊರಗಡೆ ಹೋಗೋದು, ಅಣ್ಣ ಸಾಂಬಳಿಸ್ಕೊಂಡ್ ಬರೋದು, ಹೋಗ್ ಬಂದ್ವಿ. ಮತ್ತೆ ಲಾಸ್ಟ್ ದಿವಸ ಕಳ್ಸಿದ್ ಅವತ್ತು ಒಂದ್ ಸ್ವಲ್ಪ ಮಾಡೋದು. ನೀವು ಸರ್ ಎಷ್ಟ್ ದಿವಸ ಕುಂದಿರ್ಸ್ತೀರಿ? ನಮ್ದು 5 ದಿವಸ ಕೂರಿಸ್ತೀವಮ್ಮ. ಹೌದೇನ್ರಿ ಸರ್? ಮನೇಲಿ 5 ದಿವಸ ಕೂರಿಸ್ತೀವಿ. ಇಲ್ಲೇ ನಮ್ಮ ದೇವಸ್ಥಾನದಲ್ಲೂ ಕೂಡ 5 ದಿವಸ ಕೂರಿಸ್ತಾರೆ. ಹೌದ್ರಾ? ಸೊ ಹಾಗಾಗಿ 5ನೇ ದಿವಸಕ್ಕೆ 5 ದಿವಸ 9 ದಿವಸ. ನಮ್ ಫ್ರೆಂಡ್ ಎಲ್ಲ ಒಂದ್ 3-4 ಜನ ತಗೊಂಡ್ರು ಸರ್, ಅವರೆಲ್ಲ ಅದೇ ಕಮ್ಮರಲ್ಲ. ಅವತ್ತೇ ರಾಸ ಎಲ್ಲ ನೈಟ್ ಕಳ್ಸಿದ್ರು ನಮ್ ಬೀಗರು ಅವರೆಲ್ಲ. ಓಕೆ. ಚೆನ್ನಾಗಿ ಸರ್ ಗೌರಿ ಗಣ ಬಹಳ ಚೆನ್ನಾಗಿ ಫೋಟೋ ಪ್ರಸಾರ ಆಗ್ತಾ ಇದೆ, ಇದೇನಾ ನೋಡಿ? ನೋಡ್ತೀನಿ, ನೀನು ಬಂದಿಲ್ಲ ಸರ್, ನಮ್ ಟಿವಿ ಬಂದಿಲ್ವಾ? ಬರುತ್ತೆ ನೋಡಿ ಇದೇ ಫೋಟೋಸ್ ನೋಡಿ. ಸರ್ ತಿಂಡಿ ಇಲ್ಲಮ್ಮ, ಮಾಡ್ಬೇಕು ಇನ್ಮೇಲೆ. ಮತ್ತೊಮ್ಮೆ ತಮಗೆ, ತಮ್ಮ ಕುಟುಂಬದವ್ರು ಎಲ್ಲರೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್ ನಿಮಗೂ ಸರ್, ಚಿದಾನಂದ್ ಸರಿಗೆ ಅವ್ರಿಗೆಲ್ಲರೂ ಶುಭಾಶಯಗಳು ಸರ್. ಧನ್ಯವಾದಗಳಮ್ಮ. ಸೊ ಫೋಟೋ ಈಗ ಪ್ರಸಾರ ಆಗ್ತಾ ಇದೆ, ಮತ್ತೆ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಕೂಡ ಮರುಪ್ರಸಾರ ಆಗುತ್ತೆ. ನಾನು ಸ್ವಲ್ಪ ಲೇಟ್ ಆಗಿ ಮಾಡಿದ್ವಿ ಇವತ್ತು, ಯಾಕಂದ್ರೆ ಸುಸೇರು ಅವರೆಲ್ಲ ನೋಡ್ತಾರೆ, ನಮ್ಮ ಫ್ರೆಂಡ್ ಹೇಳ್ಬೇಕು ಅದಕ್ಕೆ. ನೋಡಿ ಪ್ರಸಾರ ಆಗ್ತಾ ಇದೆ. ವಿಡಿಯೋ ಕಳಿಸ್ಬೋದೇನ್ರಿ ಸರ್? ಸ್ವಲ್ಪ ಅವ್ರ ಮನೆಗೆ ವಿಡಿಯೋ ಮಾಡ್ಕೊಂಡಿದ್ವಿ. ನಾಳೆ ವಿಡಿಯೋಸ್ ಡೌನ್ಲೋಡ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಇಲ್ಲಿ ಅಪ್ಲೋಡ್ ಆಗ್ಬೇಕಲ್ಲ ಮತ್ತೆ ಕಾರ್ಯಕ್ರಮದಲ್ಲಿ, ಕಷ್ಟ ಆಗತ್ತೆ. ಫೋಟೋಸ್ ಬರ್ತಾ ಇದೆ ನೋಡಿಮ್ಮ, ಇದೇ ಫೋಟೋಸ್ ನೋಡಿ. ಹೌದು, ಇಲ್ಲೇ ಇದು ವಿಠಲಪ್ಪ ದೇವಸ್ಥಾನ ಮುಂದ್ಗಡೆ ಅದು. ಹೌದಾ? ಓಕೆ. ಇನ್ನೊಂದು ಚೌಡಮ್ಮ ದೇವಸ್ಥಾನ ಮುಂದ್ಗಡೆ ಇನ್ನೊಂದು ನಮ್ ಸೊಸೆಯರ್ದು ನಮ್ದು ಕಳಿಸಿದ್ವಿ. ಯಾವ್ಯಾವ್ದು ಫೋಟೋ ಸಿಕ್ಕಿದೆ ಅವೆಲ್ಲ ಫೋಟೋ ಪ್ರಸಾರ ಮಾಡ್ತಾ ಇದ್ದಾರೆ ನೋಡ್ರಿಮ್ಮ. ಹೌದಿಲ್ರಿ ಸರ್? ಥ್ಯಾಂಕ್ ಯು ಸರ್. ಓಕೆ, ಒಳ್ಳೇದಾಗ್ಲಿಮ್ಮ. ಒಂದೇ ಬಂತು ಸರ್, ಇನ್ನು ಇದೊಂದು ನಾವು ನಮ್ಮ ಫ್ರೆಂಡ್ ಇವ್ರೆ, ನಾವು ಫಸ್ಟ್ ಗೆ ಗಣೇಶ್ ಇದೆ ನೋಡ್ರಿ ಸರ್. ಓಕೆ. ಕರೆಕ್ಟ್ ಇಲ್ಲೇ ಚೌಡಮ್ಮ ದೇವಸ್ಥಾನ ಐತಿ. ಇದು ಅವ್ರ ಮನೆದು, ಶೀಲಾ ಅಂದಿವಲ್ರಿ ಸರ್, ಅವ್ರ ಮನೆದು. ಅವ್ರ ಮಗಳು ಅವ್ರ ಕಡೆ, ಆ ಕಡೆ ನಾನು ನಿಂತೀನಿ. ಒಳ್ಳೇದಾಗ್ಲಿಮ್ಮ. ಸೊ ಆ ಭಗವಂತ ಎಲ್ರಿಗೂ ಒಳ್ಳೇದನ್ನ ಮಾಡ್ಲಿ. ಫೋಟೋ ಇನ್ನೊಮ್ಮೆ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಆಗುತ್ತೆ, ಅಲ್ಲೇ ಕೂಡ ನೋಡಿ. ಅವ್ರೊಂದು ಕಳಿಸಿದ್ರು, ಯಾಕೆ ನೋಡೋಣ. ನೋಡ್ತೀವಮ್ಮ ಫೋಟೋಸು. ಕೆಲವೊಂದು ಡೌನ್ಲೋಡ್ ಆಗಿರೋದನ್ನ ಎಲ್ಲ ಪ್ರಸಾರ ಮಾಡ್ತಾ ಇದೀವಿ. ಇನ್ ಕೇಸ್ ಯಾವ್ದಾರು ಸಿಕ್ತು ಅಂದ್ರೆ ಅದನ್ನು ಕೂಡ ಪ್ರಸಾರ ಮಾಡುತ್ತಾರೆ. ಓಕೆನಾ? ಪಾಪ ಮುಂದೆ ಅವ್ದು ಯಾರೋ ಈಗ ಒಬ್ರು ತಿಳ್ಕೊಂಡ್ರು ಸರ್, ಯಾವಾಗ ಸ್ವಲ್ಪ ಬಾಳ ಬೇಜಾರ ಅದೊಂದು. ಈಗ ಬಾಳ ಅಂದ್ರೆ ಅವ್ರಿಗೆ ಪಾಪ ದೇವ್ರು ಶಕ್ತಿ ಮರೆಯೋಷ್ಟು ಶಕ್ತಿ ಕೊಡ್ರಿ ಸರ್. ಬಾಳ ಬೇಜಾರ ಸರ್. ಇವೆಲ್ಲರ ಕೇಳಿದ್ರೈತಲ್ರಿ ಸರ್, ಎಷ್ಟು ಬೇಜಾರಕತ್ತಂದ್ರ ಅದ್ ಹೇಳ್ಬೇಡ್ರಿ ಸರ್ ಪಾಪ. ನಿಜ. ಯಾಕಂದ್ರೆ ಎಂತಂದ ಮಕ್ಳ ಕಂಡು ನಾವ್ ಇರಕ್ಕಾಗಲ್ರಿ ಸರ್. ದೇವ್ರು ಅಂದ್ರೆ ಅವ್ರ ಮುಂಚಿಗೆ ನಾವ್ ಹೋಗಕ್ ಅನ್ಸತ್, ಆ ತರ ಆಗ್ಬಿಡ್ತ. ನನಗಂತ ಎಲ್ಲ ನೋಡ್ಬಿಟ್ರಿ ಬಾಳ ಹಿಂಸೆ ಆಕತ್ ಸರ್, ಬಾಳ ಬೇಜಾರ. ಹೌದಮ್ಮ, ಯಾವ ತಾಯಿಗೂ ಆಗ್ಲಿ ಮಕ್ಕಳನ್ನ ಕಳ್ಕೊಂಡು ಬದುಕೋದು ತುಂಬಾ ಕಷ್ಟ. ನೋಡ್ರಿ ಸರ್, ಎಲ್ಲಾ ತಾಯಿಗಳಿಗೆ ಅಷ್ಟೇ ಸರ್ ಪಾಪ. ಅವ್ರು ಹೆಂಗಿರ್ಬೇಕು ಹೇಳ್ರಿ ಸರ್, ಯಾಕಂದ್ರೆ ಒಳ್ಳೆ ದುಡಿಯೋ ಮಕ್ಳು ಕೈ ಬಂದಾಗ ಸಣ್ಣವದು ಏನಂತಲ್ಲ ಸರ್, ದೊಡ್ಡವಾಗಿಂದ ಐತಲ್ರಿ ಸರ್, ಮರೆಯಕ್ ಆಗಲ್ಲ ಸರ್.
ನಮ್ಮ ಚಿಕ್ಕಪ್ಪನ ಮಗು ನಮ್ ತಮ್ಮನೆ ಮದುವೆ ಆಗಿ 1 ವರ್ಷ ಆಗಿತ್ತು ಸರ್. ಪಾಪ ಆಗಿತ್ತು. ಸಿಗಂದೂರು ಚೌಡೇಶ್ವರಿಗೆ ಹೋಗಿದ್ದ ಅವನು ಫ್ರೆಂಡು. ಅಕ್ಕ ಬರೀಕ 3 ತಿಂಗಳು ಪಾಪುಗ್ ಇನ್ನೇಂದು ತೊಟ್ಲು ಮಾಡಕಂತ ಹೇಳಿದ. 3 ತಿಂಗಳ ಕರ್ಕೊಂಬರೋಣ ಅಂತ ಸೈನ ತೊಟ್ಲು ಮಾಡಲಿಲ್ಲ ಏನ್ರಿ ಸರ್. ಹಂಗ ಆಕ್ಸಿಡೆಂಟ್ ಸ್ಪಾಟ್ ಒಳಗೆ ಹಂಗೆ ಹೋಯ್ತು ನೋಡ್ರಿ. ಸಿಗಂದೂರ್ ಹತ್ರ ಲಾರಿ ಹೊಡ್ಕೊಂಡು ಹೋದ್ ಸರ್. ಅದನ್ನೇ ನಾನು ಹೇಳ್ತಾ ಇರ್ತೀನಿ ಯಾವಾಗ್ಲೂ ಒಂಟಿ ಆಗಿದ್ದಾಳೆ ಸರ್. ಐದು ಸರ್ ನಮ್ಮ ಹುಷಾರಿಲ್ಲಿ ನಾವಿರ್ಬೇಕು. ನಾವ್ ಎಷ್ಟೇ ಚೆನ್ನಾಗಿ ಡ್ರೈವ್ ಚೆನ್ನಾಗಿ ಓಡಿಸಿದ್ರು ಆದ್ರೂ ಹಿಂದ್ ಬರೋರು ಸರ್. ಮುಂದಿನ ನಾವು ಹೋಗ್ತೀವಿ, ಹಿಂದ್ ಬರೋರು ಹೆಂಗಿರ್ತಾರೆ ಹೇಳಕ್ ಬರಲ್ಲ ನೋಡ್ರಿ ಸರ್. ನಿಜ ನಿಜ. ನಾವು ಚೆನ್ನಾಗಿ ಸೈಡ್ಗೆ ಹೋದ್ರು ಅದು ಯಾವ ಏನೋ 7 ವರ್ಷ ಮದುವೆಗೆ 1 ವರ್ಷನೇ 1-2-3 ತಿಂಗಳು ಆಯ್ತು ನೋಡ್ರಿ ಅಷ್ಟೇ. ಪಾಪ ವಯಸ್ಸು ಇವತ್ತು ಅವ್ರ ತಾಯಿ ಒಬ್ಳೇ ಸಾಕ್ತದ, ಒಂಟಿ ಆಗಿದ್ದಾಳೆ. ಅದ್ ಹೇಳ್ಬಾರ್ದಾಕಿ ಪರಿಸ್ಥಿತಿ. ನಾವಂತ ಇನ್ನೂ ಮರೆಯಕ್ಕಾಗಲ್ಲ, ಅಷ್ಟು ಒಳ್ಳೆ ನೋಡ್ರಿ ಸರ್ ಈ ವೀರೇಶಿ ಅಂತ ಹೇಳಿ. ಸುಮ್ಮನೆ ಅಲ್ಲೇ 10 ವರ್ಷ ಆತು ಪಾಪ. ಈಗ ಒಬ್ಳೇ ಅದಾಳೆ. ಅದೊಂದು ಮರೆಯಕ್ ಘಟನೆ ಆಗಲ್ಲ. ಹೆಂಗ್ ಮರಿತೇನೋ ನಮಗಿನ್ನೂ ನಮ್ ತಮ್ಮನ್ ಮರೆಯಕ್ ಆಗಿಲ್ಲ ನೋಡ್ರಿ ಸರ್, ಚಿಕ್ಕಪ್ಪನ ಮಗ. ಅದಕ್ಕ ಆದ್ರೆ ದೇವ್ರು ಇಂಥ ಸಾವು ಯಾರಿಗೂ ಬರ್ಬಾರ್ದು ಸರ್. ನಾನು ನಿಜವಾಗ್ಲೂ ಅದೊಂದ್ ನೆನೆಸ್ತೀನಿ. ಹೆಂಗೋ ವಯಸ್ಸದ ನಾವ್ ಸಾಯಿ ಏನು ಅನ್ಸಲ್ಲ, ಮಕ್ಕಳು ನಮ್ಮ ಮುಂದೆ ಹೋಗ್ಬಾರ್ದು. ನಿಜ ನಿಜ. ಅದನ್ನ ಬೇಡ್ತೀನಿ ನೋಡ್ರಿ ಸರ್. ಯಾವತ್ತು ಯಾರಿಗೆ ಬೇಡ ಸರ್ ಈ ನೋವು. ದೇವ್ರು ಎಷ್ಟೆಲ್ಲಾ ಮಾಡ್ತಾನಲ್ರಿ ಸರ್. ದೇವ್ರಿಗೆ ಎಷ್ಟು ಅದ್ ಏನಂತ ಹೇಳಕ್ ಆಗಲ್ ಬಿಡ್ರಿ ಸರ್. ಅಷ್ಟು ಬಹಳ ಬೇಜಾರಾಕತಿ ಇಂಥವೆಲ್ಲ ನೆನ್ಸ್ಕೊಂಡ್ರೆ ಮಕ್ಳು. ಹೌದು. ಸೊ ಅಂತ ಪರಿಸ್ಥಿತಿ ಯಾರಿಗೂ ಬರೋದ್ ಬೇಡ ಅಂತ ನಾವು ಕೂಡ ಭಗವಂತನಲ್ಲಿ ಕೇಳ್ಕೊಳ್ಳೋಣಮ್ಮ. ಯಾರಿಗೆ ಬರೋದ್ ಬೇಡ ಸರ್, ನಿಜವಾಗ್ಲೂ ಯಾರಿಗೆ ಬರಬೇಡ ಇದು. ಹೌದಮ್ಮ ಹೌದು. ಓಕೆ ಬೇಜಾರ ಪಾಪ ಎಲ್ಲಾ ತಾಯಂದ್ರಿಗೆ ಅಷ್ಟೇಯ. ಈ ಮಕ್ಳು ಮತ್ತೆ ಯಾವತ್ತು ನಮ್ಮ ಮುಂದೆ ಹೋಗ್ಬಾರ್ದು ಸರ್. ಅದು ಒಂದು ನಾನ್ ಬೇಡ್ಕೇತೀನಿ ನೋಡ್ರಿ ಸರ್ ಅಷ್ಟೇ. ಯಾರೇ ಆಗ್ಲಿ ಬಹಳ ಕಷ್ಟ ಸರ್ ಹೆಣ್ಮಗು. ಯಾಕಂದ್ರೆ ಒಬ್ಬೊಬ್ಬರೇ ಇರ್ತಾರಲ್ರಿ ಸರ್. ಅದು ಒಂದು ಹೌದು. ಎಲ್ಲರೂ ಒಂದೇ ಇಟ್ಕೊಂಡಿರ್ತಾರೆ. ಯಾರು 2-3 ಯಾವತ್ತೂ ಮಾಡ್ಕೊಳಲ್ಲ. ಮೊದ್ಲಂದ್ರೆ ನೋಡ್ರಿ ಸರ್, ನಮ್ಮ ಅಮ್ಮರೆಲ್ಲ 5 ಜನ 4 ಜನ ಈ ತರ ಗಂಡ್ಮಕ್ಳು. ನಮ್ಮ ಅಮ್ಮರಿಗೆ 5 ಜನ ಗಂಡ್ಮಕ್ಳು, ನಾವಿಬ್ರು ಹೆಣ್ಮಕ್ಳು, 7 ಜನ ನಮಗೆ. ಒಬ್ರು ಅಣ್ಣರು ಆಲ್ರೆಡಿ ಅಣ್ಣರ್ 3 ಅದ್ರೆ ನಾವಿಬ್ರು ಕರೆಕ್ಟ್ ಆಗಿದೀವಿ. ಸೊ ಒಂದಿಬ್ರು ಹೋದ್ರ ಅವಾಗಯ್ಯ ಅಂದ್ರೆ 9 ತಿಂಗಳು 10 ತಿಂಗಳಾಗಿ ಹೋದ್ರು ಬಿಡ್ರಿ ಸರ್. ಅವಾಗ ಆ ಟೈಮ್ ಹೋದ್ರೆ ಏನ್ ಅನ್ಸಲ್ ಸರ್. ಈ ದೊಡ್ಡರಾಗಿ ಒಳ್ಳೆ ದುಡಿಯೋ ಟೈಮಿಗೆ ಒಳ್ಳೆ ಅವ್ರು ಇನ್ನೇನು ಮುಂದೆ ಹೋಗೋಣ ಮದ್ವಿ ಇದು ಮಾಡೋಣ ಅಂತ ಈ ತರ ಆಗ್ಬಿಟ್ರೆ ಹೆಂಗ್ರಿ ಸರ್. ಬಹಳ ಕಷ್ಟ ಅಲ್ಲ. ಬಹಳ ಕಷ್ಟ ಸರ್. ಅದು ಹೇಳಕ ಸಾಧ್ಯ ಇಲ್ಲ ಹಂಗೆ. ಥ್ಯಾಂಕ್ ಯು ಸರ್. ಪಾಪ ಅವ್ರಿಗೆ ದೇವ್ರು ಶಕ್ತಿ ಮನೆಯದು ಶಕ್ತಿ ಕೊಡ್ಲಿ ಅವ್ರಿಗೆ ದೇವ್ರು ಅಷ್ಟೇ. ಅದ್ನೇ ಬಿಟ್ಟು ಏನ್ ಹೇಳಕ್ಕಾಗಲ್ಲ ನೋಡ್ರಿ ಸರ್. ಅದು ಈಗ ಅವ್ರಿಗೆ ಏನಂತ ಹೇಳಕ್ಕಾಗಲ್ಲ. ಅಷ್ಟು ಬಹಳ ಕಷ್ಟ ಪಾಪ. ಒಳ್ಳೇದಾಗ್ಲಿ ಅಮ್ಮ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಮಸ್ತೆ ಅಮ್ಮ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ ಆಗಿ ಅಪ್ಡೇಟ್ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ನಾನು ಆಗಲೇ ಹೇಳ್ತಾ ಇದ್ದೆ ಸಾಕಷ್ಟು ವಿಚಾರಗಳನ್ನು. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಒಂದು ಕರೆ ಕಟ್ಟಾಯಿತು. ಭಾರತದ ಮೇಲೆ ಅಮೆರಿಕದ ಅಧ್ಯಕ್ಷರು ಟ್ರಂಪ್ ಅವರು 50% ಸುಂಕವನ್ನು ನಿನ್ನೆಯಿಂದ ಜಾರಿ ಮಾಡೋದ್ರಿಂದ ಸಾಕಷ್ಟು ಎಲೆಕ್ಟ್ರಾನಿಕ್ ವಸ್ತುಗಳ ಬೆಲೆಯಲ್ಲಿ ಒಂದು ಏರಿಳಿತ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ವರ್ಷಿಣಿ ಅಂತ ಸರ್. ವರ್ಷಿಣಿ, ಹೇಗಿದ್ದೀರಿ ಅಮ್ಮ? ಚೆನ್ನಾಗಿದ್ದೀನಿ ಸರ್, ನೀವು? ಎಸ್ ಮಾ, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಹಾ ಸರ್ ಆಯ್ತು, ನಿಮ್ದು? ನಂದು ಇಲ್ಲ. ಏನ್ ಮಾಡಿದಿರಿ? ನಮ್ದು ನಿನ್ನೆ ಹಬ್ಬದ ಕಟ್ಟಿನ ಸಾಂಬಾರು ಅನ್ನ ಸರ್. ಕಟ್ಟಿನ ಸಾಂಬಾರು ಅನ್ನ. ಓಕೆ, ಹೇಳಿಮ್ಮ. ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಯಾರಿಗೂ ಏನು ಇಲ್ಲ ಸರ್. ಫೋಟೋಸ್ ಸೆಂಡ್ ಮಾಡ್ರಿ ಅಂತ ಹೇಳಿದ್ರಲ್ಲ ಸರ್, ಮಾಡಿದೀನಿ. ಓಕೆ, ತುಂಬಾ ಖುಷಿ ಆಯ್ತು ಸರ್. ಅಷ್ಟು ಚಿಕ್ಕ ಹುಡುಗರೆಲ್ಲ ಸೇರಿ ಇಟ್ಟಿದ್ದಾರೆ ಅಂದ್ರೆ ಎಲ್ರು ಇಡ್ತಾರೆ ಸರ್, ಅದು ಏನು ಪ್ರಶ್ನೆ ಅಲ್ಲ. ಅಂದ್ರೆ ಅವ್ರು ತುಂಬಾ ಚಿಕ್ಕವರು ಸರ್, ಅಂದ್ರೆ 5th 6th 7th ಅಂತ. ನನ್ ತಮ್ಮ ಒಬ್ಬನೇ ಸರ್ 9th ಇರೋದು. ಹಂಗಾಗಿ ಪಾಪ ಅವರು ಎಲ್ಲಾ ಟೆಂಟ್ ಎಲ್ಲ ಕಟ್ಟಿದ್ರು ಸರ್. ಮಳೆ ಬಂದು ನೀರೆಲ್ಲ ಒಳಗಡೆ ಹೋಗಿ ಪೇಚ್ ಹಿಡದ್ ನೋಡಿ ನನಗೆ ಒಂಥರ ಅನ್ಸ್ಬಿಡ್ತು ಸರ್. ಎಲ್ಲಿ ಕೂರ್ಸಿರೋದು ಗಣಪತಿ? ಅಲ್ಲೇ ಸರ್, KBX ಸ್ಟೇಷನ್ ಹತ್ರ ಹೇಳಿ ಸರ್. KBX ಸ್ಟೇಷನ್ ಹತ್ರನಾ? ಹಾ ಸರ್. ನಿನ್ನೆ ಮಳೆ ಒಂದ್ ಎದ್ರಕೊಂಡ್ ನಿನ್ನೆ ಕಳ್ಸಿದ್ರು ಸರ್. ಅವ್ರು ತುಂಬಾ ಚೆನ್ನಾಗ್ ಮಾಡಿದ್ರು. ಸೊ ಅದು ಟೆಂಟ್ ಒಳಗೆಲ್ಲ ನೀರ್ ಹೋಗ್ಬಿಡ್ತು ಸರ್. ಹಂಗಾಗಿ ಪಾಪ ತುಂಬಾ ಕಷ್ಟ ಪಟ್ಬಿಟ್ರು ನಿನ್ನೆ. ಓಕೆ. ಇಲ್ಲಿ ಆ ಥರದ ಪರೀಕ್ಷೆಗಳೆಲ್ಲ ಆದಾಗ್ಲೇನೆ ಮಕ್ಕಳಲ್ಲಿ ಒಂದಷ್ಟು ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಬರುತ್ತೆ. ಸೊ ಹೌದು ಸರ್, ಎಲ್ಲದನ್ನು ಪಾಸಿಟಿವ್ ಆಗಿ ತಗೋಬೇಕು, ಯಾವುದು ನೆಗೆಟಿವ್ ಅಂತ ವರಿ ಮಾಡೋದು ಬೇಡ ಅಲ್ವಾ? ಹೌದು ಸರ್. ಓಕೆ ಮಾ. ಸೊ ತುಂಬ ಚೆನ್ನಾಗಿ ಕೂರಿಸಿದ್ದಾರೆ. ಎಲ್ಲರೂ ನೀವು ಹೇಳ್ದಾಗ ತುಂಬ ಚಿಕ್ಕವರೇ ಇದ್ದಾರೆ. ಸೊ ಆ ಗಣಪತಿ ಅವರೆಲ್ಲರೂ ಕೂಡ ಒಳ್ಳೇದನ್ನು ಮಾಡಲಿ. ಈ ಚಿಕ್ಕ ವಯಸ್ಸಿನಲ್ಲಿ ಗಣಪತಿ ಕೂರಿಸ್ಬೇಕು ಅಂತಕ್ಕಂಥ ಒಂದು ಹಂಬಲ ಇದೆ ಅಲ್ಲ ಅವ್ರದ್ದು, ಅದು ಓಕೆ. ಒಳ್ಳೇದಾಗಲಿ. ಕ್ಲೋಸ್ ಮಾಡೋದು ಬೇಡ, ಹಾಗೆ ಮುಂದುವರ್ಸ್ಕೊಂಡು ಹೋಗಲಿ ಅಂತ ನಾವು ಕೇಳ್ಕೊಳ್ಳೋಣ. ಯಾಕೆಂದರೆ
ಅದು ನಮ್ಮ ಒಂದು ಹೆಮ್ಮೆ ಗಣಪತಿ ಕೂರಿಸ್ತಕ್ಕಂಥದ್ದು ಅಲ್ವಾ. ಸೊ ಒಳ್ಳೇದಾಗಲಿ, ಇನ್ನಷ್ಟು ವರ್ಷಗಳ ಕಾಲ ಆ ಭಗವಂತ ಅವ್ರಿಗೆ ಕೂರಿಸೋ ಒಂದು ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಮನೆ ಇತ್ತು ಅಂತ ಹೇಳಿದ್ರೆ ನಾವು ಬಂದು ಈಗ ಇವ್ರು ಇನ್ನೊಂದ್ ಸ್ವಲ್ಪ ದೊಡ್ಡವರಾದ್ರೆ ಅವ್ರೊಂದ್ ಜವಾಬ್ದಾರಿ ಬರ್ಬೇಕು ಸರ್, ಅವಾಗ ಮಾಡಿದ್ರೆ ಒಂದು ಓಕೆ. ಬಟ್ ಇವಾಗ ಚಿಕ್ಕವರೆಲ್ಲ ಸಂಭಾಳ್ಸಕ್ ಕಷ್ಟ ಆಗುತ್ತೆ ಅಂತ ಹೇಳಿ. ಓಕೆ ಓಕೆ, ಒಳ್ಳೇದಾಗ್ಲಿಮ್ಮ. ಥ್ಯಾಂಕ್ ಯು. ಗಣಪತಿ ಫೋಟೋಸನ್ನು ತೋರಿಸಿದ್ವಿ. ಮತ್ತೆ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಆಗತ್ತೆ. ಸೊ ಈ ಫೋಟೋದಲ್ಲಿ ಅದು ನಾನು ಯಾವಾಗ ಚಾನಲ್ ಹಾಕ್ತೀನಿ ನನ್ನ ವಾಯ್ಸ್ ಕೇಳಿಸುತ್ತೆ ಸರ್, ತುಂಬಾ ಖುಷಿ ಆಗುತ್ತೆ ನನಗೆ. ಓಕೆ ಅಮ್ಮ, ಥ್ಯಾಂಕ್ ಯು. ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಆಗುತ್ತೆ. ಈ ಮಕ್ಕಳೆಲ್ಲ ಶಾಲೆಗೆ ಹೋಗಿದ್ರೆ ಅವ್ರಿಗೆ ಬಂದ್ಮೇಲೆ ತೋರ್ಸಕ್ ಹೇಳಿ ಅಮ್ಮ. ಓಕೆನಾ? ಹಾ ಸರ್, ತೋರಿಸ್ತೀನಿ. ನಿಮ್ ಮನೇಲಿ ಹೆಂಗಾಯ್ತು ಸರ್ ಹಬ್ಬ? ಹೌದು ಮಾ, ತುಂಬಾ ಚೆನ್ನಾಗಾಯ್ತು. ನಮ್ಮ ಮನೇಲಿ ಕೂಡ 5 ದಿವಸ ಕೂರಿಸ್ತೀವಿ. ಹಾ ಸರ್. ಸೊ ನಮ್ದು ಫೋಟೋಸ್ನ ನಾಳೆ ಪ್ರಸಾರ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ ಮಾ. ಓಕೆ ಸರ್. ನಾವು ನಮ್ ಚಿಕ್ಕಪ್ಪ ಅವ್ರು ಕೂರಿಸ್ತಾರೆ ಸರ್, ಅಲ್ಲಿ ಹೋಗಿದ್ವಿ. ಅವರು ಕೂಡ ತುಂಬಾ ಮಳೆ ಬರ್ತಿರೋ ಕಾರಣ ಅವ್ರು 8 ಗಂಟೆಗೆ ಬಿಟ್ರು ಸರ್ ಗಣೇಶನ. ಅಂದ್ರೆ ತುಂಬಾ ಡ್ಯಾನ್ಸ್, ಫ್ಯಾಮಿಲಿ ಡ್ಯಾನ್ಸ್, ಎಂಟರ್ಟೈನ್ಮೆಂಟ್ ತುಂಬಾ ಚೆನ್ನಾಗಿತ್ತು ಸರ್ ನೆನ್ನೆ. ಓಕೆ ಓಕೆ. ಒಂದಷ್ಟು ಮಳೆ ಬಂದಿಂದ ಕೆಲವೊಂದ್ ಕಡೆ ಅಡಚಣೆ ಆಗಿದೆ. ಬಟ್ ಏನ್ ಮಾಡಕ್ಕಾಗತ್ತೆ, ನಾವ್ ಯಾರು ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ಲಿಕ್ಕೆ ಆಗಲ್ವಲ್ಲ. ಸೊ ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಏನೇ ಆ ಭಗವಂತ ಅಟ್ಲೀಸ್ಟ್ ಮಧ್ಯಾಹ್ನ ಗಣಪತಿ ಕೂರ್ಸೋವರೆಗನಾದ್ರೂ ಎಲ್ರಿಗೂ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಕೊಟ್ಟಿದ್ದ ಅಲ್ವಾ. ಸೊ ಗಣಪತಿ ತರೋವಾಗ ಏನು ಸಮಸ್ಯೆ ಆಗ್ಲಿಲ್ಲ, ಹೋಗುವಾಗ ಒಂದಷ್ಟು ಮಳೆ ಬಂದಿದೆ. ಹೌದು ಸರ್. ಸೊ ಆ ಮೂಲಕ ಪಾಸಿಟಿವ್ ಆಗಿ ತಗೊಂಡ ಇನ್ ಮುಂದೆ ಎಲ್ಲ ನನ್ನ ಒಂದು ಶ್ರೀರಕ್ಷೆ ಇರುತ್ತೆ ಅಂತ ಹೇಳಿ ಗಣಪತಿ ಎಲ್ರಿಗೂ ಬ್ಲೆಸ್ ಮಾಡಿ ಹೋಗಿದ್ದಾನೆ ಅಂತ ಅನ್ಕೊಳ್ಳೋಣ ಅಲ್ವಾ ಸರ್. ಅದೇ ಸರ್, ಈಗ ಇಬ್ರು ತಾಯಂದ್ರು ಬಂದ್ರಲ್ಲ ಸರ್, ದರೆಗೆ ಗಂಗಮ್ಮ ಗೌರಮ್ಮ ಇಬ್ರು. ಹೌದು ಹೌದು ಹೌದು. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಮಾ, ಕರೆ ಮಾಡೋದಕ್ಕೆ. ಒಳ್ಳೇದಾಗಲಿ. ನಮಸ್ತೆ ಮಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ವೀಕ್ಷಕರ, ಕಾರ್ಯಕ್ರಮದ ಕೊನೆಯಲ್ಲಿ ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ ಆಗಿ ಅಪ್ಡೇಟ್ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ನಾನಾಗಲೇ ಹೇಳ್ತಾ ಇದ್ದೆ, ಭಾರತೀಯ ಸರಕುಗಳ ಮೇಲೆ 20% ಹೆಚ್ಚುವರಿ ಶುಲ್ಕ ಹಾಕೋದ್ರಿಂದ ಭಾರತದಲ್ಲಿ ಸಾಕಷ್ಟು ವಸ್ತುಗಳ ಬೆಲೆಯಲ್ಲಿ ವ್ಯತ್ಯಾಸ ಆಗತ್ತೆ ಅಂತೇಳಿ ಹೇಳಲಾಗಿದೆ. ಸೊ ಅದನ್ನು ಕಾದು ನೋಡಬೇಕು ಯಾವ ರೀತಿಯಲ್ಲಿ ಇದು ವರ್ಕೌಟ್ ಆಗತ್ತೆ ಅಂತ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ. ನಮಸ್ತೆ, ಹೇಳಿ ತಮ್ಮ ಹೆಸರು? ನಮ್ಮ ಹೆಸರು ಉಷಾ ಅಂತ. ಉಷಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿಪ್ಪ? ನಾವು ದಾವಣಗೆರೆಯಿಂದನೇ. ದಾವಣಗೆರೆಯಿಂದ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳೋದಿದ್ಯಾ? ಆಗ್ಲೇ ಫೋನ್ ಮಾಡಿದ್ದಲ್ಲ, ಅವ್ರು ನಮ್ ದೊಡ್ಡಮ್ಮ ಅಣ್ಣನೇ ತೀರ್ಕೊಂಡಿದ್ದು. ಹೌದಾ? ಅದಕ್ಕೆ ಅವ್ರಿಗೆ ಸಮಾಧಾನ ಹೇಳೋಣ ಅಂತ ಫೋನ್ ಮಾಡಿದ್ದು. ಖಂಡಿತ. ಸೊ ನಮ್ಮ ಕಡೆಯಿಂದನೂ ಕೂಡ ಅಮ್ಮ ಅವ್ರಿಗೆ ಸಮಾಧಾನವನ್ನು ಹೇಳೋ ಪ್ರಯತ್ನವನ್ನು ಮಾಡಿದ್ದೀವಿ. ಸೊ ನೀವೆಲ್ಲ ಅವ್ರ ಜೊತೆಗಿರಿ, ಯಾಕೆಂದರೆ ಆ ಮಗನ ಕಳ್ಕೊಂಡಿರ್ತಕ್ಕಂಥ ನೋವು ತುಂಬ ಇರುತ್ತಲ್ವಾ. ಸೊ ನೀವೆಲ್ಲ ಹೋಗಿ ಏನೂ ಆಗಲ್ಲ ದೊಡ್ಡಮ್ಮ, ಅಳ್ಬೇಡ, ನಾವೆಲ್ಲ ಜೊತೆಲಿದ್ದೀವಿ ಅಂತ ಒಂಚೂರು ಸಮಾಧಾನ ಮಾಡಿ, ಅವ್ರಿಗೂ ಖುಷಿ ಆಗುತ್ತೆ. ನಾವು ಅಲ್ಲೇ ಇರೋದು, ತುಂಬಾ ಅಳ್ತಾ ಇರುತ್ತೆ, ಅದಕ್ಕೆ ಫೋನ್ ಮಾಡಿ ಸಮಾಧಾನ ಮಾತಾಡ್ತಿದ್ರು ಅವ್ರೆ. ಆಗ್ಲಿಮ್ಮ, ಒಳ್ಳೇದಾಗ್ಲಿ. ಏನ್ ಮಾಡಕ್ಕಾಗತ್ತೆ, ನಾವೆಲ್ಲರೂ ಕೂಡ ಈ ಭೂಮಿ ಮೇಲೆ ಇರ್ತಕ್ಕಂಥ ಅತಿಥಿಗಳೇ. ಯಾವಾಗ ನಮ್ ಕರೆ ಬರುತ್ತೆ ಅವಾಗ ಹೋಗ್ಬೇಕು. ಆದ್ರೆ ತಾಯಿಯ ಒಂದು ಚಿಕ್ಕ ವಯಸ್ಸಿಗೆ ಅಪ್ಪನ್ ಕಳ್ಕೊಂಡ್ಯಾ. ಸೊ ಇವಾಗ ಅಣ್ಣನಿಗೆ ತುಂಬ ನೋವಾಗತ್ತೆ ಒಬ್ಬರಿಂದ ಒಬ್ಬರು ಈ ಥರ ಹೋದಾಗ. ಸೊ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ, ಎಲ್ಲರೂ ಸ್ವಲ್ಪ ಗಟ್ಟಿ ಮನಸ್ಸನ್ನು ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅಷ್ಟೇ ನಾನು ಕೇಳ್ಕೊಬೋದು ಪುಟ್ಟ. ಓಕೆನಾ? ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ ಪುಟ್ಟ. ನಮಸ್ಕಾರ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಇಲ್ಲಿಗೆ ಕಾರ್ಯಕ್ರಮದ ಅವಧಿ ಮುಗಿತಾ ಬಂದಿದೆ. ಸೊ ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಹೇಳೋ ಪ್ರಯತ್ನವನ್ನು ಮಾಡ್ತಿದ್ದೀನಿ. ಸೆಪ್ಟೆಂಬರ್ 1 ಮತ್ತು 2ರಂದು ಕರ್ನಾಟಕದ ಮೈಸೂರು ಅರಮನೆಗೆ ಪ್ರವೇಶ ಇರೋದಿಲ್ವಂತೆ. ಯಾಕೆಂದರೆ ಅವತ್ತಿನ ದಿವಸ ವಿಶೇಷವಾಗಿ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮೈಸೂರು ಅರಮನೆಗೆ ಭೇಟಿ ನೀಡ್ತಾಯಿದ್ರಂತೆ. ಸೊ ಹಾಗಾಗಿ ಯಾರಾದರೂ ಸೆಪ್ಟೆಂಬರ್ 1 ಮತ್ತು 2ರಂದು ಮೈಸೂರು ಹೋಗ್ತಾ ಇದ್ರೆ ದಯವಿಟ್ಟು ಅದನ್ನು ಪೋಸ್ಟ್ಪೋನ್ ಮಾಡ್ಕೊಳ್ಳಿ, ಇಲ್ಲ ಪ್ರೀಪೋನ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಗಣೇಶ ಹಬ್ಬದ ಶುಭಾಶಯಗಳು ಹೇಳ್ಬೇಕಾಗಿ ಸರ್. ಧನ್ಯವಾದಗಳು. ನಾವು ಅಮ್ಮರ ಮನೆಗೆ ಹೋಗಿದ್ವಿ, ಹಾಂ. ಅದಕ್ಕೆ ಇವತ್ತು ಹೇಳ್ತಿದ್ದೀವಿ ಸರ್, ಗಣೇಶ ಹಬ್ಬದ ಶುಭಾಶಯಗಳು. ಧನ್ಯವಾದಗಳಮ್ಮ. ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫೋಟೋ ಏನಾದರೂ ಕಳಿಸಿದ್ದೀರಾ? ಕಳಿಸಿದ್ದೀವಿ ಸರ್. ಯಾವ ನಂಬರಿಂದ ಕಳಿಸಿದ್ದೀರಿ? ಅದೇ ನಮಸ್ತೆ ದಾವಣಗೆರೆ ಸರ್. ಅಲ್ಲ ನಿಮ್ಮ ನಂಬರ್ ಹೇಳಿ, ನಿಮ್ಮ ನಂಬರ್ ಹೇಳಿ, ಲಾಸ್ಟ್ 4 ಡಿಜಿಟ್. 1068. ನಮ್ಮ ಹೆಸರು ಮಮತಾ ಸರ್. ಸರಿಮ್ಮ, ಸರಿ. ಫೋಟೋ ಪ್ರಸಾರ ಆಗ್ತಾ ಇದೆ. ನಾಟ್ಯ ಗಣಪತಿ ಎದುರುಗಡೆ ತೆಗೆಸಿರೋ ಫೋಟೋ ಅಲ್ವಾ, ದೊಡ್ಡ ಗಣಪತಿ ಎದುರುಗಡೆ? ಸರಿ. ಎಲ್ಲಿದ್ದು ಫೋಟೋ? ಇದು ಅಲ್ಲಿ ಹರಿಹರದ ಸರ್, ಖಂಡೋಬ ಗಣಪತಿ ಮಾಡಿದ್ರು. ಹರಿಹರದ ಖಂಡೋಬ ಗಣಪತಿನ ಇದು? ಹಿಂದೂ ಮಹಾಗಣಪತಿ. ಹಿಂದೂ ಮಹಾಗಣಪತಿ. ಓಕೆ. ಎಷ್ಟು ಎತ್ತರ ಇದೆ ಅಮ್ಮ ಇದು, ಗೊತ್ತಾ?
ಅದು ಇರ್ಲಿ ಇರ್ಲಿ, ಗೊತ್ತಾಗ್ತಿಲ್ಲ ಸರ್. ತೊಂದರೆ ಇಲ್ಲ ತೊಂದರೆ ಇಲ್ಲ, ತುಂಬಾ ಒಂದು ಚೆನ್ನಾಗಿ. 9 ಅಡಿ ಇರ್ಬೋದು ಸರ್. ಓಕೆ ಓಕೆ, ತುಂಬಾ ಎತ್ತರವಾಗಿದೆ ಗಣಪತಿ, ತುಂಬಾ ಚೆನ್ನಾಗಿದೆ. ಬಹುಶಃ 10 ಕೈಗಳಿದೆ ಅಂತ ಅನ್ಸುತ್ತೆ. ಫೋಟೋ ಪ್ರಸಾರ ಆಗ್ತಾ ಇದೆ ನೋಡಿಮ್ಮ. ಆಯ್ತು. ಒಳ್ಳೇದಾಗ್ಲಿಮ್ಮ, ಧನ್ಯವಾದಗಳು ಫೋಟೋ ಕಳಿಸಿದ್ದಕ್ಕೆ. ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಮತ್ತೆ ಮರುಪ್ರಸಾರ ಕೂಡ ಆಗತ್ತೆ, ಆಯ್ತು. ನೋಡಿಮ್ಮ. ಆಯ್ತಾ, ಒಳ್ಳೇದಾಗ್ಲಿಮ್ಮ. ಓಕೆಮ್ಮ, ನಮಸ್ತೆ. ಎಸ್ ವೀಕ್ಷಕರ, ಇವತ್ತಿಗೆ ಇಲ್ಲಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಗಿಸೋ ಒಂದು ಸಮಯ ಬಂದಿದೆ. ಸಾಕಷ್ಟು ಜನ ಫೋಟೋಸ್ ಕಳಿಸಿರ್ತಕ್ಕಂಥವ್ರು ಕರೆ ಮಾಡಿಲ್ಲ, ಹಾಗಾಗಿ ಆ ಫೋಟೋಸ್ಗಳನ್ನ ಪ್ರಸಾರ ಮಾಡೋಕ್ಕಾಗಿಲ್ಲ. ಸೊ ಯಾವಾಗ ನೀವೆಲ್ಲ ಕರೆ ಮಾಡ್ತೀರಿ ಆವಾಗ ಆ ಫೋಟೋಸ್ಗಳನ್ನ ಪ್ರಸಾರ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಹಾಗಾಗಿ ಫೋಟೋಸ್ ಕಳಿಸಿದ ಮೇಲೆ ತಪ್ಪದೆ ಕರೆ ಮಾಡಿ, ಆ ಸಮಯಕ್ಕೆ ನಾವು ಫೋಟೋಸ್ನ ಮತ್ತು ವೀಡಿಯೋಸ್ಗಳನ್ನ ಪ್ರಸಾರ ಮಾಡ್ತೀವಿ ಅಂತ ಕೇಳ್ಕೊಳ್ತೀನಿ. ವೀಡಿಯೋಸ್ ತುಂಬ ಜನ ತುಂಬ ದೊಡ್ಡ ವೀಡಿಯೋ ಕಳಿಸ್ಬಿಟ್ಟಿದ್ದೀರಿ. ಇಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಆಗಿ ಅದನ್ನು ಮತ್ತೆ ಸಾಫ್ಟ್ವೇರ್ಗೆ ಹಾಕ್ಕೊಂಡು ಅಪ್ಲೋಡ್ ಮಾಡ್ಕೊಂಡು ಮತ್ತೆ ನಮ್ಮ ಒಂದು ಲೈವ್ ಪ್ರೋಗ್ರಾಮಿಗೆ ತೊಗೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ವೀಡಿಯೋಸ್ ಕಳಿಸೋದೇ ಆದರೆ 30 ಸೆಕೆಂಡ್ಗಳಿಗಿಂತ ಹೆಚ್ಚಿನ ವೀಡಿಯೋಸ್ನ ಕಳಿಸ್ಬೇಡಿ ಅಂತ ಮತ್ತೊಮ್ಮೆ ಎಲ್ಲರಲ್ಲಿ ಕೇಳ್ಕೊಳ್ತಿದ್ದೀನಿ. ಸೊ ಇವತ್ತು ಯಾರೆಲ್ಲ ಗಣಪತಿಗಳನ್ನ ನೋಡ್ಲಿಕ್ಕೆ ಹೋಗ್ತೀರಿ, ಅಲ್ಲಿ ಸುಂದರವಾಗಿರ್ತಕ್ಕಂಥ ಫೋಟೋಸ್ ತೊಗೊಂಡು ಕಳಿಸ್ಕೊಡಿ. ಒಂದಕ್ಕಿಂತ ಹೆಚ್ಚಿನ ಫೋಟೋ ಕಳಿಸೋದನ್ನು ದಯವಿಟ್ಟು ಅವಾಯ್ಡ್ ಮಾಡಿ, ಯಾಕೆಂದರೆ 106 ಫೋಟೋಸ್ ಬಂದಿರುತ್ತೆ. ಆ ನಂಬರ್ಗಳಲ್ಲಿ ಹುಡುಕಿ ತೆಗೆದು ಮತ್ತು ಅದನ್ನು ಡೌನ್ಲೋಡ್ ಮಾಡಿ ಪ್ರಸಾರ ಮಾಡೋದು ಕಷ್ಟ ಆಗುತ್ತೆ. ಬಟ್ ನೀವು ಯಾರಿಗೂ ನಿರಾಸೆ ಮಾಡೋ ಉದ್ದೇಶ ನಮಗಿಲ್ಲ. ಹಾಗಾಗಿ ಸಾಕಷ್ಟು ಬಂದಿರತಕ್ಕಂಥ ಎಲ್ಲ ಫೋಟೋಸ್ಗಳನ್ನ ಪ್ರಸಾರ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಯಾರು ಕರೆ ಮಾಡಿಲ್ಲ ಅವ್ರ ಫೋಟೋಸ್ಗಳು ಮಾತ್ರ ಮಿಸ್ ಆಗಿರುತ್ತೆ ಅಂತ ಹೇಳ್ತಾ, ಕೊನೆಯದಾಗಿ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರಿಗೆ ಬೇಜಾರು ಮಾಡಿಸೋದು ಬೇಡ, ಅವ್ರ ಜೊತೆ ಮಾತಾಡ್ಬೇಡ. ನಮಸ್ತೆ ದಾವಣಗೆರೆ. ನಿಮ್ದು ಗಣಪತಿ ಕಳಿಸಿದ ನಿಮ್ಮನೇಲಿ ಇಡೋ ಗಣಪತಿ ನೋಡ್ತೀವಿ ನಾವು. ಖಂಡಿತ ಅದು ಫೋಟೋಸು ನಂದು ಕೂಡ ಒಂದು ಸ್ವಲ್ಪ ಡೌನ್ಲೋಡ್ ಆಗೋದು ಲೇಟ್ ಆಗುತ್ತೆ. ಹಾಗಾಗಿ ನಾಳೆ ಖಂಡಿತ ಪ್ರಸಾರ ಮಾಡ್ತೀವಿ ನಮ್ಮನೆ ಫೋಟೋಸ್ನು ಕೂಡ. ಆಯ್ತಾ? ನಾಳೆ ಮಾಡ್ತೀನಿ ಸರ್. ಖಂಡಿತ ನಾಳೆ ಮಾಡ್ತೀನಿ ಸರ್. ಅಕ್ಕರ್ದು ನಿಮ್ದು ಎಲ್ಲ ಫ್ಯಾಮಿಲಿ ಹೊತ್ತು ಹೊಟ್ಟಿದ್ದ. ಖಂಡಿತ ಮಾಡ್ತೀನಿ ಸರ್. ಧನ್ಯವಾದಗಳು ಮತ್ತೊಮ್ಮೆ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ನಮಸ್ತೆ. ಎಸ್ ವೀಕ್ಷಕರು, ಮತ್ತೊಮ್ಮೆ ಎಲ್ಲರೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಏನೇಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು. ನಮಸ್ಕಾರ, ಶುಭೋದಯ ಎಲ್ರಿಗೂ.